ಬಾಲರಾಜು. ಓ ಸೀನು ಬಾಬಾ. ಏನಯ್ಯ ಬೆಳಿಗ್ಗೆ ಬೆಳಿಗ್ಗೆನೆ ನಿನ್ ದರ್ಶನ? ಏನಾದ್ರು ವಿಶೇಷನಾ? ನಿನ್ನೆ ನಿನ್ನ ನಾಟಕದಲ್ಲಿ ಮಾಡಿದ ಆಕ್ಟಿಂಗು ನನ್ ಕಣ್ಣಲ್ಲಿ ತುಂಬಿಕೊಂಡಿದ್ದೆ ಕಣಯ್ಯ. ನಿನ್ನೆ ರಾತ್ರಿನೇ ಹೇಳ್ಬೇಕು ಅಂತಿದ್ದೆ, ಬೆಳಗ್ಗೆ ಹೇಗೂ ಸಿಕ್ತಿಯಲ್ಲ ಅವಾಗ ಹೇಳೋಣ ಅಂತ ಸುಮ್ಮನಾದೆ. ಸೀರೆ ತಗೋತ್ಯಾ? ಹಾ ರಾಜು, ಎಷ್ಟು ದಿನ ಅಂತ ಈ ತರ ನಾಟಕ ಮಾಡಿ ನೀನ್ ದುಡ್ಡನ್ನೆಲ್ಲ ಹಾಳು ಮಾಡ್ಕೊಳ್ತೀಯ? ಬೇರೆ ಇನ್ನೇನ್ ಮಾಡ್ಲಿತ್ತೀನು? ಚಿಕ್ಕ ವಯಸ್ಸಿನಿಂದ ನನ್ಗೆ ಆಕ್ಟಿಂಗ್ ಅಂದ್ರೆ ಹುಚ್ಚು. ಅದನ್ ಬಿಟ್ಟು ಇನ್ನೇನ್ ಮಾಡ್ಲಿ? ಅದಕ್ಕೆ ನಾನು ಹೇಳುದು, ಸಿನಿಮಾ ಕಂಪನಿಲಿ ಕೆಲಸ ಮಾಡೋ ನನ್ನ ಬಾಮ ಇದನ್ನ ನೋಡಿ ಅವನ ಮುಖಾಂತರ ಡೈರೆಕ್ಟರ್ ಕೃಷ್ಣಪ್ಪ ಅವ್ರನ್ನ ನೋಡೋಣ. ಅವರು ನಿನ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ನ ನೋಡಿ ಖಂಡಿತವಾಗ್ಲೂ ನೀನ್ ಚಾನ್ಸ್ ಕೊಟ್ಟೆ ಕೊಡ್ತಾರೆ. ಚಾನ್ಸ್ ಕೊಡ್ತಾರೆ ಅಂತೀಯ? ನನ್ಗೇನೋ ಅನುಮಾನ ಪಡ್ಬೇಡ ರಾಜು, ಯೋಚನೆನೂ ಮಾಡ್ಬೇಡ. ನಾನೀಗ ಎಲ್ಲಾನು ಏರ್ಪಾಡು ಮಾಡೇ ಮಾಡ್ತೀನಿ. ಇನ್ನು ನಾನು ನಾಟಕದವನು, ಸಿನಿಮಾದಲ್ಲಿ ನಾನು ಶೈನ್ ಆಗ್ತೀನೇನಾ? ಏನು ಯೋಚನೆ ಮಾಡ್ಬೇಡ ರಾಜು. ಇವತ್ತು ಸಿನಿಮಾದಲ್ಲಿ ಪ್ರಖ್ಯಾತ ನಟರಲ್ಲ ರಂಗಭೂಮಿ ಕಲಾವಿದ್ರೆ ನೀನು ಗೊತ್ತಾ? ಈಗ ಅಣ್ಣ ಅವರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಿದ್ರು? ಉದ್ದಿಗ್ರಹಣ ಕಂಪನಿನಲ್ಲಿದ್ರು. ಅವ್ರು ಇವತ್ತು ಕರ್ನಾಟಕದಲ್ಲಿ ಪ್ರಖ್ಯಾತ ನಟ. ಅವ್ರ ಜೊತೆಲಿರೋರೆಲ್ಲ ರಂಗಭೂಮಿ ಕಲಾವಿದ್ರೆ ಕಣೆಯ. ನೀನು ಅಷ್ಟೇನೆ, ನಾಳೆ ನೀನು ರಂಗಭೂಮಿಯಿಂದ ಸಿನಿಮಾ ನಟ ಆಗೇ ಆಗ್ತೀಯ ಅನ್ನೋ ನಂಬಿಕೆ ನನಗಿದೆ. ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿರಯ್ಯ. ನಮಸ್ಕಾರ. ನಮಸ್ಕಾರ. ನಿಮ್ಮನ್ನ ಇದಕ್ ಮುಂಚೆ ಎಲ್ಲೋ ನೋಡಿದೀನಲ್ಲ? ಇಲ್ವಲ್ಲ. ನೀವೇನಾದ್ರೂ ನಮಗೆ ಸಂಬಂಧ ಆಗ್ಬೇಕಾ? ಇಲ್ವಲ್ಲ. ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಈ ತರದಲ್ಲಿ ಏನಾದ್ರು ಸಂಬಂಧ? ಅಯ್ಯೋ ಇಲ್ರಿ, ನನ್ ಸಂಬಂಧ ಅಂತಾಗ್ಲಿ ನನ್ನವರು ಅಂತಾಗ್ಲಿ ಯಾರು ಇಲ್ಲ. ನಿಮ್ಮನ್ನ ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಯಾವ ಸಂಬಂಧನೂ ಇಲ್ಲದೆ ಇರೋ ಮಗನೇ ನನ್ ಬೂರ್ದು ಯಾಕೋ ಹಾಕೊಂತಾ ಇದೆಯಲ್ಲ ಮಗನೇ. ಕಳತನ ಮಾಡೋದಕ್ಕೂ ಒಂದು ಲಾಜಿಕ್ ಇದೆಯೋ? ಪಂಚೆ ಕಟ್ಕೊಂಡ್ರೆ ಚಪ್ಪಲಿ ಕದಿಬೇಕು, ಅದು ಬಿಟ್ಟು ಬೂಡ್ ಕದಿತೀಯಲ್ಲೋ ಅಡ್ಡ ಕಸ್ತಿ ನನ್ ಮಗನೇ. ಎಲ್ಲ ಬಿಚ್ಚಾಕಿ ಜಾಗ ಖಾಲಿ ಮಾಡಿದ್ಯೋ ಸರಿ, ಇಲ್ಲ ಬೇಗ ಬೇಗ ಮಾಡಿ. ಆಯ್ತಾ? ಸರಿಯಾಗಿ ಜೋಡಿಸಿ. ಈ ಕಡೆ ಬಂದ್ರೆ ಕಳೆಯಲ್ಲೇ ಯಾವಾಗ ಪಾಠಲ್ಲೇ ಇರಲ್ಲ ಅವನು. ಸರ್ ಜೂನಿಯರ್ಸ್ ಹತ್ರ ಹೋಗಿದ್ದಾನೆ ಸರ್, ಏನೋ ಹೇಳಕ್ಕೆ. ಕಳೆಯವನ ಏ ರಾಜು ನೋಡಲಿ, ಅವನೇ ನನ್ನ ಬಾಮಯ್ಯ. ನೆನ್ನೆ ಪಾಠನೇ ಬರ್ಲಿಲ್ಲ ಕಳ. ಏ ಮೂರ್ತಿ ಸರ್ ಒಂದ್ ನಿಮಿಷ. ಓಕೆ ಫಿಕ್ಸ್ ಮಾಡ. ಏನ್ ಬಾಬಾ ಇಷ್ಟು ದೂರ? ಮೂರ್ತಿ ನಾನು ಹೇಳ್ತಿರ್ಲಿಲ್ವಾ, ಇವ್ರೆ ರಾಜಪಾಟ್ ರಾಜಶೇಖರ್ ಅಂತ. ಅಲ್ಲ ಸರ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನಿಮ್ ಡೈರೆಕ್ಟರ್ ಹೇಳಿ ಒಂದ್ ಒಳ್ಳೆ ಚಾನ್ಸ್ ಕೊಡ್ತು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಓಕೆ ಸರ್, ಅವ್ರು ನಮ್ಮೂರ್ ಕಡೆಯವರು ನಮ್ ಬಾಬಾ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಡ್ರಾಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ರು ಸರ್. ನಮ್ಮ ಫಿಲಮ್ ಅಲ್ಲಿ ಒಂದು ಆಕ್ಟಿಂಗ್ ಚಾನ್ಸ್ ಕೊಡಿ ಸರ್. ಕರೀರಿ ಬಾಬಾ. ನಮಸ್ಕಾರ ಸರ್. ನಮಸ್ಕಾರ. ಮೂರ್ತಿ ಹೇಳಿದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರ. ಮಾಡ್ತೀನಿ ಸರ್. ಆಂತರ್ಯದಂತರಾಳದಲ್ಲಿ ಅದೇನೋ ಅದೃಪ್ತಿ, ಅದೆಂತಹುದೋ ಅಶಾಂತಿ ನನ್ನನ್ನು ಕಾಡಿಸಿ ಪೀಡಿಸುತ್ತಿರುವ ಆ ದೃಶ್ಯ ಶಕ್ತಿ ಯಾವುದು? ವಿವಿಧ ಲಿಖಿತ ಲಲಾಟದ ವಿಧಾತನೆ ನನ್ನ ಅಂತಃಪುರದ ದೇವ ಮಂದಿರದಲ್ಲಿ ಕೇವಲ ಪಂಚಾಂಗ ಓದುವ ಜೋಯಿಸನಾಗಿದ್ದಾನೆ ಆ ಬ್ರಹ್ಮ. ಅವನೇನು ಮಾಡಬಲ್ಲ? ಕ್ಷಣ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ ನನ್ನನ್ನು ಕಾಡಿಸಿ ಪೀಡಿಸುತ್ತಿರುವ ಅದೃಶ್ಯ ಶಕ್ತಿ ಯಾವುದು? ನವಚಿತ್ತ ನವಪಿತ್ತ ಗ್ರಹಗಳ ಕ್ರಾಂತಿಯೇ? ನನ್ನ ಸಿಂಹಾಸನದ ಮೆಟ್ಟಿಲುಗಳ ಮೇಲೆ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ ಹೆಗಲು. ನಾನು ಎಲ್ಲವನ್ನೂ ಬಲ್ಲ ಮಹಾಬ್ರಾಹ್ಮಣ. ನಾನು
ದಂಡೋಪದಾಳಿಗಳ ಮಂಡ ಮಹಾಬ್ರಾಹ್ಮಣ. ನಾನೊಲಿದರೆ ಮಹಾಬ್ರಾಹ್ಮಣ, ಮುನಿದೆದ್ದರೆ ಮಹಾ ರಾಕ್ಷಸ. ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ. ಏನ್ ಮಾಡೋದು, ಸುಮ್ಮನೆ ಹೋಗು ಬಂದು ಪಾತ್ರಗಳೆಲ್ಲ ಚೆನ್ನಾಗಿರೋದಿಲ್ಲ. ಹೊಸಬ್ರಿಗೆ ಒಳ್ಳೆ ಪಾತ್ರನೇ ಕೊಡಬೇಕು. ಸೊ ನಾನು ಮೂರ್ತಿ ಕೈಲಿ ಹೇಳಿ ಕಳ್ಸಿನ ಬನ್ನಿ. ಈಗೇನೋ ಮಾಡೋದು? ಏ ರಾಜು, ಅದಕ್ಕೆ ಯಾಕೋ ಚಿಂತೆ? ನಾನು ಸ್ವಲ್ಪ ದುಡ್ಡು ರೆಡಿ ಮಾಡ್ತೀನಿ, ನೀನು ಸ್ವಲ್ಪ ದುಡ್ಡು ರೆಡಿ ಮಾಡು. ನಾವೇ ಒಂದು ಸಿನಿಮಾ ಮಾಡೋಣ. ಬೇಕಾದ್ರೆ ಕೃಷ್ಣಪ್ಪನ್ನೇ ಡೈರೆಕ್ಟರ್ ಮಾಡೋಣ. ನೀನ್ ಏನು ಯೋಚನೆ ಮಾಡ್ಬೇಡಪ್ಪ. ಬಾ, ನಿನ್ಗೆ ಇನ್ನೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಸರಿ ಕಣ. ಒಡವೆ ಎಲ್ಲ ಸೇರಿದ್ರೆ 25,000 ರೂಪಾಯಿ ಆಗುತ್ತೆ. ನೀನು 1 ಲಕ್ಷ ರೂಪಾಯಿ ಕೊಡ್ತೀಯ. ಎರಡೂ ಸೇರಿದ್ರೆ 1.25 ಲಕ್ಷ ರೂಪಾಯಿ ಆಗುತ್ತೆ. ಮಿಕ್ಕಿದ ಹಣಕ್ಕೆ ಏನ್ ಮಾಡುವಂತೀಯ? ನಾನು ಈ ರೀತಿ ಹೇಳ್ತಿದ್ದೀನಿ ಅಂತ ನೀನು ಬೇಜಾರು ಮಾಡ್ಕೊಳ್ಳ. ನಾನು ನಿನ್ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಈ ಹಣ ಕೊಟ್ಟಾಯ್ತು. ಒಂದು ಐಡಿಯಾ. ಈಗ ನಿನ್ ಊರಲ್ಲಿ ಇದೆಯಲ್ಲ ಜಮೀನು, ಅದನ್ನ ಮಾರ್ಬಿಡು. ನಮ್ ಸಿನಿಮಾ ಏನಾದ್ರು ಗೆದ್ಬಿಟ್ರೆ ಇದ್ರ 4% ಜಮೀನ್ ತೆಗಿಬಹುದು. ಏನ್ ಹೇಳ್ತೀಯ? ಸರಿ, ನಾಳೆ ಬೆಳಿಗ್ಗೆನೆ ರೆಡ್ಡಿನ ಮೀಟ್ ಮಾಡ್ಬಿಟ್ಟು ಒಂದ್ ನಿರ್ಧಾರಕ್ಕೆ ಬಂದ್ಬಿಡೋಣ. ಒಳ್ಳೇದಾಯ್ತು ಬಿಡು, ನಾವು ಸಿನಿಮಾ ಮಾಡೋದಕ್ಕೆ ಅಲ್ವಾ? ದೇವಸ್ಥಾನ ಪೂಜೆ ಮಾಡ್ಕೊಂಡು ನಡಿ. ದೇವ್ರ ದರ್ಶನ ಮಾಡಿದ್ದು ಒಳ್ಳೇದೇ ಆಯ್ತು. ಬಾ ಹೋಗೋಣ, ರೆಡಿ. ಎಷ್ಟೇ ಕಷ್ಟ ಬಂದ್ರು ಸರಿ, ನಿನ್ ತಂದೆ ಹೇಳಿದ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಬರ್ತೀನಿ. ನೀನ್ ಅಲ್ಲಿವರೆಗೂ ನನ್ ಕಾಯಿ. ನಾನು ಖಂಡಿತ ನಿನ್ ಮದುವೆ ಆಗ್ತೀನಿ. ರಾಜಶೇಖರ್, ನಿಮ್ಗೆ 1000 ಪ್ರಾಬ್ಲಮ್ ಇರ್ಬೋದು. ಕ್ಯಾಮ್ರಾ ಮುಂದೆ ಬಂದ್ರೆ ಅದನ್ನೆಲ್ಲ ಮರ್ತ್ಬಿಡ್ಬೇಕು. ಇನ್ನೂ ಸಾಫ್ಟ್ ಆಗಿ ನಡೆಸಿ. ಏನು ಒಂದ್ ನಿಮಿಷ ಸರ್, ಈ ಕಡೆ ಬನ್ನಿ. ಏನ್ ಸರ್ ನೀವು ಹೀಗ್ ಮಾಡ್ತಿದ್ದೀರಾ? ನೋಡಿ ಸರ್, ಬೆಳಿಗ್ಗೆ ಉಂಗುರ ಆಡ ಇಟ್ಟು ಟಿಫಿನ್ ತಗೊಂಡ್ ಬಂದೆ. ಈಗ ಲಂಚ್ ಬ್ರೇಕ್ ಕಡೆ ಬರ್ತಾ ಇದೆ. ದುಡ್ಡಿಲ್ಲ, ಜನರ ಮುಂದೆ ಅವಮಾನ ಆಗುತ್ತೆ ಸರ್. ಸೇಫ್ ಹೋಗೋಣ. ಮ್ಯಾನೇಜರ್ ಒಂದ್ ನಿಮಿಷ. ರೆಡಿ ಸರ್, ಆಕ್ಷನ್. ರೈಟಾ, ನಾನು ಶೂಟಿಂಗ್ ನಡೆಸ್ತೀನಿ. ಸಾರಿ ಸರ್. ಏನಾಯ್ತು ರಾಜಶೇಖರ್? ಸರ್, ಅದು ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್. ಫೈನಾನ್ಸ್ ಅರೇಂಜ್ ಆದ ತಕ್ಷಣ ಶೂಟಿಂಗ್ ಇಟ್ಕೊಳ್ಳೋಣ ಸರ್. ಸ್ವಲ್ಪ ಕೋಆಪರೇಟ್ ಮಾಡಿ ಸರ್. ಓಕೆ, ಇದೆಲ್ಲ ಮಾಮೂಲು. ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ. ಮುಂದಿನ ವಾರ ಶೂಟಿಂಗ್ ಇಟ್ಕೊಳ್ಳೋಣ. ನೀವು ಯೂನಿಟ್ ಸಮೇತ ಆಫೀಸಿಗೆ ಬನ್ರಿ. ಪ್ಯಾಕಪ್. ನಮ್ಗೆ ಸಿಗವಲ್ಲ ಚಿತ್ರಾನ್ನ ಕಂಪ್ನಿ. ಆಯ್ತು. ಏನ್ರಿ, ಏನ್ ವಿಷಯ? ಸರ್, ಇನ್ನೊಂದ್ 2 ದಿನ ಶೂಟಿಂಗ್ ಮಾಡ್ಬಿಟ್ರೆ ಪಿಕ್ಚರೇ ಕಂಪ್ಲೀಟ್ ಆಗ್ಬಿಡುತ್ತೆ ಸರ್. ಫೈನಾನ್ಸ್ ಇಲ್ಲದೆ ನಿಲ್ಸಿದ್ದೀವಿ. ಅದಕ್ಕೆ ನಿಮ್ಮ ಹತ್ರ ಫೈನಾನ್ಸ್ ಬಂದಿದ್ದೀವಿ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ಪ್ಲೀಸ್ ಸರ್, ಪ್ಲೀಸ್.
ನೋಡ್ರಿ ನಾನ್ ಫಿಲ್ಮ್ ಫೈನಾನ್ಸ್ ಮಾಡೋದ್ ನಿಲ್ಸಿ ಬಹಳ ವರ್ಷ ಆಯ್ತು. ನೋಡ್ರಿ ಫಿಲ್ಮ್ ಫೈನಾನ್ಸ್ ಮಾಡಿದ್ರೆ ರಿಟರ್ನ್ ಬರೋದು ಬಾರಿ ಕಷ್ಟ. ಎಷ್ಟು ಜನ ಮೋಸ ಆಗಿದ್ದಾರೆ ಗೊತ್ತಾ? ನಾನ್ ಆತರ ಮೋಸ ಹೋಗಕ್ ಇಷ್ಟಪಡಲ್ಲ. ನೋಡಿ, ಯಾರಾದ್ರು ಬಿಸ್ನೆಸ್ ಮಾಡಂಗಿದ್ರೆ ದುಡ್ಡು ಬರೋಂತ ಬಿಸ್ನೆಸ್ ಮಾಡಿ. ಯಾವ್ದಾದ್ರು ಲಾಟರಿ ಟಿಕೆಟ್ ಬಿಸ್ನೆಸ್ ಮಾಡಿ, ವೈನ್ ಶಾಪ್ ಓಪನ್ ಮಾಡಿ, ಅಥವಾ ಕ್ಲಬ್ ಓಪನ್ ಮಾಡಿ. ಹಾಕಿದ್ ಬಂಡವಾಳ ಬರುತ್ತೆ, ನಿಮ್ಗೇನು ಮೋಸ ಆಗಲ್ಲ. ನಾನು ಅಂತ ಬಿಸ್ನೆಸ್ಗೆ ಬಂಡವಾಳ ಕೊಡ್ತೀನಿ ಗೊತ್ತಾ? ಫೈನಾನ್ಸ್ ಎಲ್ಲ ಮಾಡಕ್ಕಾಗಲ್ಲ ಫಿಲ್ಮ್ಗೆ. ಹೌದು ಇವಾಗ್ರೆ ಏನ್ರಿ ನೀವೇ ತಾನೇ ಹೀರೋ? ನಿಮ್ ಮುಖಕ್ಕೆ ನಾವೇನಾದ್ರೂ ಫೈನಾನ್ಸ್ ಮಾಡ್ಬಿಟ್ರೆ ಕರ್ನಾಟಕದಲ್ಲಿ ಚಿಕ್ಕನಾಯ್ಕನಲ್ಲಿ ಚಿಪ್ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ, ನಮಗ್ ಬೇರೆ ಕೆಲಸ ಇದೆ, ನೀವಿನ್ ಹೋಗ್ಬೋದು. ಹೌದ್ರಿ, ಇಂತ ಚಿತ್ರಕ್ಕೆ ನಾವು ಫೈನಾನ್ಸ್ ಮಾಡ್ಬಿಟ್ರೆ ಅಷ್ಟೇ ಗೋವಿಂದ. ನಾನ್ ಮಾತ್ರ ಅಲ್ಲ, ನನ್ ಹೆಂಡತಿ ಸಮೇತ ತಲೆ ಬೋಳ್ಸ್ಕೋಬೇಕಾಗತ್ತೆ ಅಷ್ಟೇ. ನೋಡು, ಹೋಗಿ ಹೋಗಿ ಬಂದ್ಬಿಟ್ರು ಫೈನಾನ್ಸ್ ಕೇಳಕ್ಕೆ. ನಾನ್ ನಿನ್ ಮೇಲಿದ್ದ ಪ್ರೀತಿಯಿಂದ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ. ಆದ್ರೆ ಶ್ರಮಕ್ಕಿಂತ ಅದೃಷ್ಟನೇ ಮುಖ್ಯ ಅಂತ ನನ್ಗೀಗ ಗೊತ್ತಾಯ್ತು. ನಾನ್ ತಂದ ಹಣನ ನೀನು ವಾಪಸ್ ಕೊಡಬೇಡ. ಐ ಆಮ್ ಸಾರಿ. ನಾನ್ ಮತ್ತೆ ಊರ್ಗ್ ಹೋಗ್ಬಿಡ್ತೀನಿ ಕಣ. ಏನ್ ಮಾಡ್ತಿದ್ಯೋ? ನಿನ್ಗೇನ್ ಬುದ್ಧಿದೆಯೇನೋ? ಹುಚ್ಚಿ ತಿಳ್ತಿದ್ಯಾ? ರಾಜು, ಹಣ ಹೋಯ್ತು, ನೀನ್ ಮಾತ್ರ ತಲೆ ಕೆಡ್ಸ್ಕೊಬೇಡುವ. ಬೇಡ ಕಣೋ, ಬೇಡ ರಾಜು. ರಾಜು, ನನ್ ಮಾತು ಕೇಳೋ. ಯಾರಪ್ಪ ನಿನ್ಗೆ ಹೇಳೋದು? ಈ ಸಿನಿಮಾ ರಂಗದಲ್ಲಿ ಚಿತ್ರ ಮಾಡಕ್ ಹೋಗಿ ನಾನು ಎಲ್ಲ ಕಳ್ಕೊಂಡೆ. ನಾನ್ ಕಳ್ಕೊಂಡಿದ್ದನ್ನೆಲ್ಲ ಇದೇ ಸಿನಿಮಾ ರಂಗದಿಂದ ಮತ್ತೆ ಸಂಪಾದನೆ ಮಾಡ್ತೀನಿ ಕಣೋ, ಮತ್ತೆ ಸಂಪಾದನೆ ಮಾಡ್ತೀನಿ. ಆಚೆ ತಿನ್ನೋದು ಬೀಳಿಸಿ ನೋದೋ ಉರುಳೆ ಹೋಗದು, ಏನೇ ಬರಲಿ ಎಂದಿಗೂ ಸೋತು ತಲೆಗೆ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ, ಏನು ತನ್ನಗುವುದು ಹೀಗೆ ನಗುತ್ತಲಿರುವುದು. ಆಚೆ ತಿನ್ನೋದು ಬೀಳಿಸಿ. ಆ ಕಡೆ ಹೋಗೋಣ ಆಗಲ್ಲ, ಈ ಕಡೆ ಹೋಗೋಣ ಆಗಲ್ಲ. ಸುತ್ತು ಬೇಲಿ ಹಾಕ್ಬಿಟ್ರೆ ನಮ್ ತೋಟಕ್ಕೆ ಹೋಗಿ ದಾರಿ ಎಲ್ಲಿದೆ? ಓಹೋ, ಏನ್ ಜೈಪಾಲ, ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಇವತ್ತು ದನಸಂತೆ ಇಲ್ವಲ್ಲ? ನಮಗೆ ಒಂದೇ ಕಡೆ ಇರಕ್ ಆಗಲ್ವಲ್ಲ. ಏನಾದ್ರು ಮಾಡ್ತಾ ಮಾಡ್ತಾ ಜೀವನದಲ್ಲಿ ಒಂದು ಗುರಿ ಸಾಧಿಸ್ಬೇಕಲ್ಲ. ನಾವು ಅಂತ ಹೇಳ್ಬೇಡ, ನಾನು ಅಂತ ಹೇಳು. ಅದಿರ್ಲಿ, ಎತ್ತುಗಳನ್ನ ಕದ್ದು ಮಾರಿ ನಾವ್ ಯಾವಾಗ್ಲೂ ದೊಡ್ಡ ಮನುಷ್ಯ ಅನಿಸ್ಕೊಳ್ಳೋದು? ನಿಮ್ಗಿರೋಷ್ಟು ಬುದ್ಧಿವಂತೆ ನನ್ಗಿಲ್ಲನ. ದೇವ್ರ ಕೊಡಿಯ ಜಮೀನನ್ನ ಮಾರೋದು, ಈ ಸ್ಮಶಾನದ ಜಮೀನನ್ನ ಪ್ಲಾಟ್ ಮಾಡಿ ಮಾರೋದು, ಈ ಪಂಚಾಯತಿ ಜಮೀನನ್ನ ಗುಣ ಮಾಡೋದು. ಏನ ನಾನ್ ಮಾಡೋದನ್ನ ನೋಡಿದಂಗೆ ಹೇಳ್ತಾ ಇದೆಯಲ್ಲ, ತೆಗೆದು ತೀರ್ಬಿಡ್ತೀನಿ ನೋಡು. ಅಯ್ಯೋ, ಕ್ಷಮಿಸ್ಬಿಡೋಣ, ಕ್ಷಮಿಸ್ಬಿಡು. ಏನೇ ಆದ್ರೂ ನಾನ್ ನಿಮ್ ಶಿಷ್ಯ ತಾನೆ. ಆಹಾ, ನಾನ್ ದೊಡ್ಡ ರಜನೀಶು, ಇವ್ನು ವಿನೋದ್ ಖನ್ನಾ. ಮುಚ್ಕೊಂಡು ಹೋಗೋ. ನಾನೇ ಚಿಕ್ತರ್ಲೆ, ಅದ್ರಲ್ಲಿ ಇವ್ನೊಬ್ಬ ದೊಡ್ಡ ಅಡಿತರ್ಲೆ. ಶಿಷ್ಯ ಬೇರೆ, ಹೋಗ. ಹೋಗ್ಲಿ ಬಿಡೋಣ. ಸಂಸಾರ ಪಾಯಿಂಟ್ ಏನಣ್ಣ ಇಲ್ಲಿ ನಿಂತ್ಕೊಂಡಿದ್ರ? ಏನು ಇಲ್ವಾ? ನಮ್ ಚಕ್ರವರ್ತಿ ಇಲ್ವಾ, ಅವ್ರ ಹತ್ರ ಒಬ್ಬ ಸಿಂಗಾಪುರ್ ಪಾರ್ಟಿ ಇದಾನಂತೆ. ಅವನಿಗೆ ಜಮೀನ್ ಬೇಕಂತೆ. ಅದಕ್ಕೆ ಈ ಹಾಳ್ ಜಮೀನ್ ಅವ್ನ ಕುತ್ತಿಗೆ ಕಟ್ಟಿ ಕಾಸು ಇಸ್ಕೊಂಡು ಋಷಿಕೇಶಿಗೆ ಹೋಗಿ ತಲೆ ಮರೆಸ್ಕೊಂಡು ಹಾಯಾಗಿದ್ಬಿಡೋಣ ಅಂತಿದ್ದೀನಿ. ಆಯ್ತು, ಬರೋಣ. ಟೌನ್ ವರ್ಗ ಹೋಗ್ ಬರೋಣ. ಏನಾದ್ರು ವರ್ಕೌಟ್ ಆಗುತ್ತಾ ನೋಡೋಣ. ಬೇಡ ಕಣೋ, ಈಶ್ವರ ಎತ್ತಿನ ಗಾಡಿ ತಗೊಂಡ್ಬರ್ತೀನಿ ಅಂತ ಹೇಳಿದಾನೆ. ನಾನು ಅದ್ರಲ್ಲೇ ಬರ್ತೀನಿ, ನೀನು ಹೋಗು ಹೋಗು. ಅಣ್ಣ ಅಣ್ಣ, ನಾನ್ ಸೈಕಲ್ ತಗೊಳ ಇದು ಒಂದ್ಸರಿ ಇದ್ರ ಮೇಲೆ ಕೂತಿಲ್ಲ, ನೀವು ಸುಮ್ಮನೆ ಬಾರಣ. ಓಹೋ, ಏನು ಮಾರುತಿ ಜಲ್ರು. ಇರ್ಲಿ ಇರ್ಲಿ, ನಡಿ ನಡಿ. ನಮಸ್ಕಾರ ನಮಸ್ಕಾರ. ಬುದ್ಧಿ ಏನು ನಿನಗೆ? ಊರಿ ದೊಡ್ಡ ಮನುಷ್ಯರು ನಮಸ್ಕಾರ ಅಂತ ಹೇಳಿದ್ರೆ ಒಂದೇ ಕೈ ಇರೋರು ಹಾಗೆ ನಮಸ್ಕಾರ ಅಂತೆಲ್ಲೋ. ಬುದ್ಧಿ ಏನು ನಿನಗೆ? ನಮ್ ಹಿಂದೂ ಸಂಸ್ಕೃತಿ ಪ್ರಕಾರ ಎರಡೂ ಕೈ ಜೋಡಿಸಿ ನಮಸ್ಕಾರ.
ಹೀಗೆ ಮಾಡ್ಬೇಕು. ಆಯ್ತಾಯ್ತು, ಇನ್ಮೇಲೆ ನೀ ಹೇಳ್ದಂಗೆ ಮಾಡ್ತೀನಿ. ಹಾ. ಕೂತ್ಕೊಂಡು. ಸುಂದರಿ 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 ನಿನ್ನ ಸುಂದರ ನಗದಲ್ಲನ್ನು ತಿಂತೆಯಿದ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನಿನ್ನ ಕಟ್ಟಡ ಕಂಠದಲ್ಲನ್ನು ಮೌನವೇದ ಅಚ್ಚಿನ ಅಚ್ಚಿನ ನನ್ನ ನೋಡು. ನಮಸ್ಕಾರ. ಅಣ್ಣ 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 ಎಲ್ಲಿದ್ಯಣ್ಣ? ಇಲ್ಲಿದ್ದೀನ ಅಣ್ಣ ಕಂತ್ರಿ ನನ್ನ ಮಗಳೇ, ಎಲ್ಲಿ ಬಿದ್ದಿದ್ದೀನೋ ನಾನು. ಅಣ್ಣ 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 ನನ್ ಕ್ಷಮಿಸ್ಬಿಡ ಅಣ್ಣ. ನೀನ್ ಹೇಳ್ದಂಗೆ 2 ಕೈ ತಗೊಂಡು ನಮಸ್ಕಾರ ಮಾಡಿದೆ, ಅದಕ್ಕೆ ಇದಾಗೋಯ್ತಣ್ಣ. ನಮಸ್ಕಾರ ಕಟ್ಟು ಮಣ್ಣಾಕ ಬೇಗ ಎತ್ತೋ. ಈ ಕೈ ಕೊಡಣ್ಣ. ನಮಸ್ಕಾರ. ಹೋಯ್ತಲ್ಲ ಪಾಲಲ್ ಸೊಂಟ. ಸಾಲ ಕೊಡೋದು ಸಾಕು, ಈ ವಸೂಲಿ ಮಾಡೋದು ಸಾಕು. ಸಾಲ ವಸೂಲಿಗೆ ಹೋಗಿ ಹೋಗಿ ನನ್ನ ತಲೆ ಕೂದಲೆಲ್ಲ ಉದುರೋಯ್ತು. ಇನ್ಮೇಲೆ ಸಾಲ ಕೊಡ್ಬೇಕಾದ್ರೆ ಸರಿಯಾದ ಆಳ್ ನೋಡಿ ಕೊಡ್ಬೇಕು. ಲೋ ಆಕಪತಿ ಅಶ್ವತ್ಥ ಮನೇಲಿದ್ದಾನೇನೋ. ಸಾಲ ತಗೊಂಡೋಗಿ ವಾಪಸ್ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಹೇಳಿ ನನ್ ಪ್ರಾಣ ತೆಗಿತಿದಾನಲ್ಲೋ. ಅವನಾ ಎತ್ತೊಳಗೇನೋ ಹುಷಾರಿಲ್ಲ, ವೈದ್ಯರಿಗೆ ತೋರ್ಸ್ಬೇಕು ಅಂತ ಹೋಯ್ತಾ ಇದ್ದ. ಚಕ್ನ ಸರಿ ಇಲ್ಲ ಅನ್ಬಿಟ್ಟು ಮನೆ ಹತ್ರನೇ ನಿಂತಿದ್ದ. ನೀನ್ ಈ ಕಡೆಯಿಂದ ಹೋಯ್ತಾ ಇದ್ರ ಅವನ ಆ ಕಡೆಯಿಂದ ಎದುರುಗಡೆ ಕರೆಕ್ಟಾಗಿ ನೆನೆ ಸಿಕ್ಕಿದ ನೋಡು. ಅಯ್ಯಯ್ಯೋ, ಅವನ್ ಕೊಡೋ ಸಾಲಕ್ಕೆ ಎತ್ತುಗಳಾರು ಹಿಡ್ಕೊಳ್ಳೋಣ ಅಂತ ಬಂದ್ರೆ ಎತ್ತುಗಳಿಗೆ ಹುಷಾರಿಲ್ಲ ಅಂತೀಯಲ್ಲೋ. ಅಯ್ಯೋ ದೇವ್ರೆ, ಎಲ್ಲ ನನ್ ಕರ್ಮ. ಸರಿ ಸರಿ, ನೀವು ಯಾವ್ದಕ್ಕೂ ನೋಡೋಣ. ಹೋಗೋದೇ ಇಲ್ಲ, ಎರಡಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ನನ್ನ ಹಣ ಇಲ್ಲದೆ ನಾನು ಪಾಪ ಬಾ ಬಾ. ಏನೋ ಗೊತ್ತಿಲ್ಲ. ಆಕೋಪತಿ ಅಶ್ವತ್ಥ ಹೆಸರನ್ನ ಬಹಳ ಚೆನ್ನಾಗಿ ಇಟ್ಕೊಂಡಿದ್ಯಾ. ಹೌದು, ಎತ್ತಿ ಹುಷಾರಿಲ್ವಾ ಪಾಪ. ನಾನು ಸಾಲ ಯಾವಾಗ ಕೊಡ್ಬೇಕಂತ ಮಾಡಿದ್ಯಾ? ನಿನ್ನ ಹತ್ರ ಸಾಲ ಉಳಿಸಿ ತಿರುಗಿ ತಿರುಗಿ 3 ಜೊತೆ ಚಪ್ಪಲಿ ಹೋಯ್ತು. ಇದೆಲ್ಲ ಚೆನ್ನಾಗಿರೋದಿಲ್ಲ ನೋಡು. ಏನಣ್ಣ ಕೊನೆ ತಗೊಂಡಿರೋ ಚಪ್ಲಿನ? ಅದೇ ಚಪ್ಪಲಿ ತಗೊಂಡು ಹೊಡಿತಿ ನೋಡು. ಹುಡುಗನ ಆಡ್ತೀನಿ ನನ್ನ ಹತ್ರ ನೀನು. ಪಾಪ ಮಾಡ್ಕೊಂಡ ನಮ್ಮೂರ್ಗೆ ಹೊಸ ವೈದ್ಯರು ಬಂದವ್ರ. ಅವರು ಎತ್ತು ಗಬ್ಬಾಗಂಗೆ ಸೂಜಿ ಕೊಡ್ತಾರೆ. ಇನ್ನೊಂದ್ 2 ಸೂಜಿ ಹಾಕ್ಸಿದೀನಿ, ಇನ್ನೊಂದ್ ಸೂಜಿ ಹಾಕ್ಸ್ಬಿಟ್ರೆ ಎತ್ತು ಗಬ್ಬ ಆಗಿ ಕರ್ ಹಾಕ್ಬಿಡ್ತದೆ. ನಾನು ಸಾಲ ತೀರ್ಸ್ಬಿಡ್ತೀನಿ. ಎತ್ತಿಗೆ ಇಂಜೆಕ್ಷನ್ ಹಾಕಿದ್ರೆ ಗಬ್ಬಾಗಿ ಕರು ಹಾಕುತ್ತಾ? ಇದೇನಪ್ಪ ಆಶ್ಚರ್ಯ. ಡಾಕ್ಟ್ರು 2 ಇಂಜೆಕ್ಷನ್ ಹಾಕಿದ್ದಾರೆ, ಇನ್ನೊಂದು ಇಂಜೆಕ್ಷನ್ ಹಾಕ್ಬೇಕು ಅಂತೆ. ಆದ್ರೆ ನಿನ್ನ ಎತ್ತಲ್ಲಿ ಏನು ಬದಲಾವಣೆ ಕಾಣ್ತಾ ಇಲ್ವಲ್ಲೋ, ಎಲ್ಲ ಹಂಗಂಗೆ ಐತೆ. ಆ ಡಾಕ್ಟರ್ ಮಹಾಶಯನ ನನಗೆ ತೋರಿಸ್ತೀಯಾ? ನಡೆಯುತ್ತೆ ಬಾಬಾ. ಬಾಬಾ ನಡಿ ನಡಿ. ಅಲ್ಲ, ಎತ್ತಿಗೆ ಇಂಜೆಕ್ಷನ್ ಕೊಟ್ಟು ಗಬ್ಬಾಗಿ ಕರು ಹಾಕೋವಾಗ ನಾನೆಲ್ಲೂ ಕೇಳಿಲ್ಲಪ್ಪ ಇದನ್ನ. ನೋಡಂಬ ಅದ್ ಯಾವ ಡಾಕ್ಟರ್ ಏನಂತ. ಬಾ ಬಾ ಬಾ. ದೇವಾನು ದೇವತೆಗಳ ವೈದ್ಯ ಧನವಂತರಿ ದಿವ್ಯಾನುಗ್ರಹಿತ ಸಿದ್ಧ ವೈದ್ಯ ಪಂಡಿತ ಶಿಖಾಮಣಿ ಡಾಕ್ಟರ್ ಮಲ್ಲೇಶ್ MD ಬಿಡಿ. ಪ್ರಪಂಚದ ಎಲ್ಲಾ ಜೀವ ಜಂತುಗಳಿಗೂ ಸರ್ವ ರೋಗಕ್ಕೂ ಔಷಧಿಯನ್ನು ಕೊಡಲಾಗುತ್ತದೆ. ನೀರಲ್ಲಿರೋ ಜಲಚರ ಪ್ರಾಣಿಗಳಿಗೆ, ಓಹೋ ನೀವೇನಾ ವೈದ್ಯ ಪಂಡಿತ ಶಿಖಾಮಣಿ ಡಾಕ್ಟರ್ ಮಲ್ಲೇಶ್ MD ಬಿಡಿ. ನನ್ನ ಹತ್ರನೇ ನಾಟಕ ಆಡ್ತೀಯಾ? ಡಾಕ್ಟ್ರೇ ನಾ ಹೇಗೆ ಹಾಕುತ್ತೆ?
ಯಾಕೆ ಆಗ್ಬಾರ್ದು? ಕ್ಲೋನಿಂಗ್ ಅಂತ ಹೇಳಿ ಒಂದು ಮನುಷ್ಯ ಆಕೃತಿ ಮಾಡಲಿಲ್ವಾ? ಇದು ಹಾಗೇನೆ ಹೊಸ ಪ್ರಯತ್ನ. ಡಾಕ್ಟರ್ ಎಷ್ಟೊಂದಿದೆಯೋ? 500 ರೂಪಾಯಿ ಅಣ್ಣ. ತೆಗಿಯೋ. ತಗೊಂಡಿರೋ ಸಾಲ ಕೂಡ ಯೋಗ್ತಲ್ಲದೆ ಇದ್ರು ಇಂತ ಮೋಸಗಾರರು ವೇಷ ಬದಲಾಯಿಸ್ಕೊಂಡು ಹಳ್ಳಿಗೆ ಬಂದು ತಂತ್ರ ಮಂತ್ರ ಅಂತ ಹೇಳಿದ ತಕ್ಷಣ ಎಲ್ಲ ನಂಬಿಡ್ತೀರಾ. ನಂಬಿ ಮನೆಗಿರೋದಿಲ್ಲ ತಂತಂದ ಸುರಿತೀರಾ. ಆಮೇಲೆ ಮತ್ತೆ ಸಾಲ ಕೇಳ್ಕೊತೀರಾ. ನೀವು ಜನ್ಮ ಉದ್ಧಾರ ಆಗಲ್ಲ. ಹೋಗೋ ಹೋಗೋ ಮಗನಿನ್ನ. ಒಳಗಡೆ ಬರಾಜು. ಸಿನಿಮಾಗ್ ಸೇರಿದ್ಮೇಲೆ ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ಯಾ ಅನ್ಕೊಂಡಿದ್ವಿ. ಪರವಾಗಿಲ್ಲ, ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ಯಾ. ಬಾರ ಒಳಗೆ, ಮಾವ ಮನೇಲೆ ಇದ್ದಾರೆ. ಚೆನ್ನಾಗಿದೆಯಾ ರಾಜು? ಶೂಟಿಂಗ್ ಕೆಲಸ ಎಲ್ಲ ಮುಗೀತಾ? ಪಿಕ್ಚರ್ ಯಾವಾಗ ರಿಲೀಸ್? ಇನ್ನೂ 4 ದಿವಸ ಶೂಟಿಂಗ್ ಇದೆ. ಅದ್ ಮುಗಿದ್ಮೇಲೆ ರಿಲೀಸ್ ಮಾಡೋದೆ. ಸ್ವಾತಿ, ಕುಡಿಯಕ್ ನೀರ್ ತಗೊಂಬಮ್ಮ. ರಾಜಶೇಖರ್ ಮಾವ ತಾನೇ? ನೀನಾ? ಬಾಂಬೆಯಿಂದ ಯಾವಾಗ ಬಂದೆ? 5ನೇ ವಯಸ್ಸಲ್ಲೋ 6ನೇ ವಯಸ್ಸಲ್ಲೋ ನೀನ್ ನೋಡಿದ್ದು. ಎಷ್ಟು ಉದ್ದ ಬೆಳೆದ್ಬಿಟ್ಟಿದ್ಯಾ? ಅವ್ರ ಚಿಕ್ಕಮ್ಮನ್ ಕಾಟ ತಡೆಯಲಾರ್ದೆ ಪತ್ರ ಬರ್ದಿದ್ಲು. ನಾನೇ ಹೋಗಿ ಕರ್ಕೊಂಡ್ ಬಂದೆ. ರಾಜು, ಅವ್ರಿಗೊಂದ್ ಕೆಲ್ಸಕ್ಕೆ ಏರ್ಪಾಡ್ ಮಾಡೋ. ಮನೇಲಿ ಕುತ್ಕೊಳಕ್ಕೆ ಬೇಜಾರು ಅಂತಿದ್ದಾಳೆ. ಕೆಲ್ಸಕ್ಕ? ಅವಳು ಹೂ ಅಂತ ಹೇಳಿ ದೊಡ್ಡ ಫಿಲ್ಮ್ ಸ್ಟಾರ್ ಮಾಡಿ ತೋರಿಸ್ತೀನಿ. ಹೋಗು ಮಾವ, ಆಟ ಆಡ್ತಿದ್ಯಾ? ಇಲ್ಲ ಕಣೆ, ನಿಜವಾಗಿ ಹೇಳ್ತಿದ್ದೀನಿ. ಇನ್ಮೇಲೆ ನಿನ್ ಜವಾಬ್ದಾರಿ ನಂದು. ನಿನ್ನ ಒಬ್ಬ ಸ್ಟಾರ್ ಮಾಡಿ ತೋರಿಸ್ತೀನಿ. ನೀನು ನಾನ್ ಹೇಳದ್ ಹಾಗೆ ನಡ್ಕೊಂಡ್ರೆ ಈ ಸಿನಿಮಾ ಜಗತ್ತೇ ನಿನ್ನ ಹೂವಿನ ಹಾರ ಹಾಕಿ ಕೊಂಡಾಡ ಹಾಗೆ ಮಾಡ್ತೀನಿ. ಏನ್ ಹೇಳ್ತೀಯ? ನಾನ್ ರೆಡಿ ಮಾವ. ವೆರಿ ಗುಡ್. ಹಾಗಾದ್ರೆ ಈ ನಿಮಿಷದಿಂದ ನಿನ್ ಹೆಸರು ವಂದನಾ ಶ್ರೀ. ಕಾಯ್ತಾ ಇರ್ಬೇಕು ಜೀವಲ್ಲಿ. ತೈಲಿ 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 ಜೊತೆ ಬ್ಯಾಕ್ ಬ್ಯಾಕ್ ಕ್ಯಾಶ್ಗಳು ಏಟ ಇಲ್ಲಮ್ಮ ನಿಂಗೆ. ಹಾಗೆ ಬಂಪಾಟ್ ಮಾಡ್ಬಿಡ್ತೀನಿ ನೋಡು. ನೋಡು, ಈ ತೋಟ ಇದೆಯಲ್ಲ, ಈ ತೋಟ ಎಲ್ಲ ಖರೀದಿ ಮಾಡ್ಬಿಡೋಣ. ಒಂದು ಫಾರ್ಮ್ ಹೌಸ್ ಮಾಡೋಣ. ಬ್ಯೂಟಿಫುಲ್ ಫಾರ್ಮ್ ಹೌಸ್. ಓಕೆ? ಎಷ್ಟಾಯ್ತು? 24 ರೂಪಾಯಿ 70 ಪೈಸೆ. ಬಾಮ, ಇದು ಡೈರೆಕ್ಟರ್ ಮನೆ. ಅವ್ರು ಕೇಳೋ ಪ್ರಶ್ನೆಗೆ ಸಂಕೋಚ ಇಲ್ಲದೆ ಉತ್ತರ ಕೊಡ್ಬೇಕು. ಓಕೆ? ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಕೂತ್ಕೊಮ್ಮ. ನೀವು ಹೇಳಿದ ಹುಡುಗಿ ಇವಳೇನಾ? ಹೌದು ಸರ್, ಇವರೇ. ಕಾಫಿ ತಗೊಳ್ಳಿ. ನೀನ್ ತಗೊಮ್ಮ.
ಓಕೆ ರಾಜಶೇಖರ್, ನೀವು ಸ್ವಲ್ಪ ಆಚೆ ಇರಿ, ಸ್ವಲ್ಪ ಮಾತಾಡಿ. ನಿನ್ನ ಹೆಸರೇನಂದಮ್ಮ? ವಂದನಾಶ್ರೀ. ತುಂಬಾ ಮುದ್ದಾದ ಹೆಸರು. ಮೇಲೆ ಎದ್ದು ನಿಂತ್ಕೊಂಡು ಡಿಫ್ರೆಂಟ್ ಆಂಗಲ್ ಅಲ್ಲಿ ಪೋಸ್ಟ್ ಕೊಡಮ್ಮ. ಅರ್ಥ ಆಗ್ಲಿಲ್ಲ? ಸರಿ, ನಾನು ಹೇಳ್ದಂಗೆ ಮಾಡಮ್ಮ. ನೋಡಮ್ಮ, ನಾನು ಹೇಳ್ಕೊಟ್ಟಾಗೆ ನೀನ್ ಮಾಡ್ತೀಯಲ್ಲ? ಹಾಗೆ ಮಾಡ್ಬೇಕು, ಗೊತ್ತಾಯ್ತಲ್ಲ? ಬಾ ಹಾಗೆ ಪೋಸ್. ಹೀಗೆ ಹೀಗೆ ಬೆರಳುಗಳು ಹೀಗಿರ್ಬೇಕು. ಹಾಗೆ ಈ ಕೈ ಮಾತ್ರ ಹೀಗಿರ್ಬೇಕು. ಇಲ್ಲಿ ಇಲ್ಲಿ ಇಲ್ಲಿ. ಇದು ನಾಟ್ಯ ಕಲೆ, ಡ್ಯಾನ್ಸ್ ಆಗ. ಓಕೆ, ನಾಚಿಕೆ ಕುತ್ಕೋಬೇಡಮ್ಮ. ಓಕೆ ಓಕೆ, ಹೀಗೆ ಹೀಗೆ. ನೋ 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 ನೋ, ಹೀಗೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಹಾಗೇನಮ್ಮ. ಓಕೆ ಓಕೆ ಓಕೆ, ಬ್ಯೂಟಿಫುಲ್ ಬ್ಯೂಟಿಫುಲ್. ಚೆನ್ನಾಗಿದೆ ಚೆನ್ನಾಗಿದೆ. ಚೇಂಜ್ ಆಯ್ತು. ಓಕೆ. ನೋ 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 ನೋ. ಹೀಗೆಲ್ಲ ನಾಚಿಕೆ ಪಟ್ಕೊಂಡ್ರೆ ಸಿನಿಮಾದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ರಾಜಶೇಖರ್, ರಾಜಶೇಖರ್, ಇವರು ನನ್ನ ಕತೆಗೆ ಓಕೆ ಅಂತ ಕಾಣಿಸುತ್ತೆ. ಇನ್ನೊಂದೆರಡು ದಿನದಲ್ಲಿ ಇವ್ರ ಫೋಟೋಗಳನ್ನು ತಂದ್ಕೊಡಿ, ನೋಡೋಣ. ಆದ್ರೆ ಇವ್ರು ತುಂಬಾ ನಾಚಿಕೆ ಪಡ್ತಿದ್ದಾರೆ. ಈ ಸಿನಿಮಾಗೂ ನಾಚಿಕೆಗೂ ತುಂಬಾ ದೂರ. ಆದ್ರೆ ಅದೇನ್ ಮಾಡ್ತಿರೋ ಏನೋ ಗೊತ್ತಿಲ್ಲ. ಮುಂದೆ ಬರೋವಾಗ ಇವರು ನಾಚಿಕೆನೆಲ್ಲ ಬಿಟ್ಟಿರ್ಬೇಕು. ಹೊಸ ಪ್ರೊಡ್ಯೂಸರು ಫಿಲಂ ವೇಸ್ಟ್ ಆಗೋಗ್ಬಿಟ್ರೆ ತಡೆಯೋಕ್ಕಾಗೋದಿಲ್ಲ. ಹಳೆ ನಟಿನೇ ಸಾಕು ಅಂದು ಬಿಡ್ತಾರೆ. ನಾನು ಹೇಳಿದ್ದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಹೋಗ್ಬನ್ನಿ. ಓಕೆ. ವಂದನಾ, ವಂದನಾ. ಬಂದೆ ಮಾವ. ಮಾವ, ಹೊಸ ಬಟ್ಟೆನಾ? ಹೌದಮ್ಮ. ಈ ಲಂಗ ಚೂಡಿದಾರನೆಲ್ಲ ಬಿಸಾಕಿ ನಾನ್ ತಂದಿರೋ ಮಾಡರ್ನ್ ಡ್ರೆಸ್ನ ಹಾಕೋ. ಅಯ್ಯೋ, ಏನ್ ಮಾವ ಹೀಗಿದೆ? ಮೈಯೆಲ್ಲ ಕಾಣಿಸುತ್ತಲ್ಲ. ಕಾಣಿಸ್ಬೇಕಮ್ಮ, ಅದಕ್ಕೆ ತಂದಿರೋದು. ನೀನ್ ಹಾಕಿರೋ ಬಾಡಿ ತೆಗೆದು ಈ ಪ್ರಾಣ ಹಾಕೋಮ್ಮ. ತುಂಬಾ ಅಸಹ್ಯವಾಗಿದ್ದಿಲ್ಲ ಮಾವ. ಇರ್ಲಿ, ನಿನ್ ಮುಖನ ಮುಂಚೆ ಯಾರು ನೋಡ್ತಾರೆ? ಮೊದ್ಲು ಬ್ಯೂಟಿ ಪಾರ್ಲರ್ ಹೋಗಿ ನಿನ್ ಹೇರ್ ಸ್ಟೈಲ್ ಚೇಂಜ್ ಮಾಡ್ಸೋಣ. ಆಮೇಲೆ ಫೋಟೋ ಸ್ಟುಡಿಯೋ ಹೋಗಿ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ಫೋಟೋ ತೆಗ್ಸೋಣ. ಓಕೆ? ಈ ಬುಕ್ ನೋಡು. ಈಗ ಪೋಸ್ಟ್ ಕೊಡ್ಬೇಕು. ಅಯ್ಯೋ ಕರ್ಮ. ಮತ್ತೆ ಹೇಗ್ ನಟಿ ಆಗೋದ್ ನೀನು? ನಂಗ್ ತುಂಬಾ ನಾಚಿಕೆ ಆಗ್ತಾ ಇದೆ ಮಾವ. ನಾಚಿಕೆ ಪಟ್ರೆ ಹೇಗೆ? ನಾಳೆ ಡೈರೆಕ್ಟ್ರು ಡ್ರೆಸ್ ಹಾಕೊಂಡ್ಮೇಲೆ ಆ ಕಡೆ ತಿರುಗು, ಈ ಕಡೆ ತಿರುಗು, ಕೂತ್ಕೋ, ನಿಂತ್ಕೋ ಅಂತಾರೆ. ಆಗ ನಾಚಿಕೆ ಪಟ್ರೆ ಆಗುತ್ತಾ? ಹೋಗಿ ಡ್ರೆಸ್ ಹಾಕೊಂಡ್ ಬಾ, ಟೈಮ್ ಆಗ್ತಾ ಇದೆ. ಏನ್ ಓದಿದ್ಯಾ ಅಂತ ಡೈರೆಕ್ಟರ್ ನಿನ್ನ ಕೇಳಿದ್ರೆ ಏನ್ ಹೇಳ್ತೀಯಾ? 9ನೇ ಕ್ಲಾಸ್ ಅಂತ. ಗೂಬೆ, ಮೌಂಟ್ ಕಾರ್ಮಲ್ ಅಲ್ಲಿ ಸೆಕೆಂಡ್ ಇಯರ್ PUC ಓದ್ತಿದ್ದೀನಿ ಅಂತ ಹೇಳು, ಗೊತ್ತಾಯ್ತಾ? ಈಗ ಹೋಗಿ ಎಲ್ಲಾ ಬಟ್ಟೆ ಹಾಕೊಂಡು ಅಳತೆ ಸರಿಯಾಗಿದ್ಯಾ ನೋಡ್ಕೊಂಡ್ ಬಾ, ಹೋಗು ಬಾ. ನೋಡ್ಕೊಂಡ್ ಬಾ. ಸ್ಟಾಪ್, ಅಲ್ಲೇ ನಿಂತ್ಕೋ. ಆ ಕಡೆ ತಿರ್ಗು, ನಿಧಾನವಾಗಿ ನಡ್ಕೊಂಡು ಹೋಗು. ತಿರ್ಗು. ಈ ಬೆಂಕಿ ಪುಟ್ನನ ನಿಧಾನವಾಗಿ ಎತ್ಕೊ. ಬ್ಯೂಟಿಫುಲ್. ಓಕೆ. ಹೋಗಿ ನೈಟಿ ಹಾಕೊಂಡು ಚೆನ್ನಾಗಿ ನಿದ್ದೆ ಮಾಡು. ನಾಳೆ ಡೈರೆಕ್ಟ್ ನಾನು ನೋಡಕ್ ಹೋಗ್ಬೇಕು. ಓಕೆ, ಹೋಗು. ನಾಳೆ ಡೈರೆಕ್ಟರ್ ಬರಕ್ ಹೇಳಿದ್ರಲ್ಲ, ಎಷ್ಟ್ ಗಂಟೆಗೆ ಹೋಗ್ಬೇಕು? ಇನ್ನು ನೀನು ರೆಡಿನೇ ಆಗಿಲ್ವಲ್ಲ ವಂದನಾ. ನಿನ್ನೆ ಆ ಫೋಟೋಗ್ರಾಫರ್ಗೆ ಎಷ್ಟು ತೊಂದರೆ ಕೊಟ್ಬಿಟ್ಟೆ ನೀನು. ಏನ್ ಮಾವ, ಹಿಂಗೆಲ್ಲ ಮೈ ತೋರಿಸ್ಲೇಬೇಕಾ?
ವಂದನಾ, ನಿನ್ಗೆ ಹ್ಯಾಕ್ ತಿಳಿಸಿ ಹೇಳ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಸಿನಿಮಾದಲ್ಲಿ ಜಯಿಸೋದಿಕ್ಕೆ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ನಾವು ಜಯಿಸಿದ ಮೇಲೆ ನಾವು ಮಾಡಿದ್ದೇ ಕಾನೂನು. ಆಮೇಲೆ ನಿನಗೆ ಅಂತ ಒಂದು ಇಮೇಜ್ ಬಂದ ಮೇಲೆ ಡೈರೆಕ್ಟರ್ಗಳು ನೀನ್ ಹೇಳ್ದಂಗೆ ಕೇಳ್ತಾರೆ. ಆಗ ಕಾರು ಬಂಗ್ಲೆ ಇಲ್ಲಾಂದ್ರೆ ನಾವು ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ. ಸರಿ, ಇವಾಗ ನಾನು ಏನ್ ಮಾಡ್ಬೇಕು ಮಾವ? ಹಾಗೆ ಕೇಳ್ಬೇಕು. ಬೇಡ ಮಾವ. ತಗೋ ಕುಡಿ. ಏನು ಆಗೋದಲ್ಲ, ಕುಡಿಯಮ್ಮ. ಮೊದಲು ಎಲ್ರಿಗೂ ಹೀಗೇನೆ, ಆಮೇಲೆ ಕುಡಿತಾ ಕುಡಿತಾ ಎಲ್ಲ ಸರಿ ಹೋಗುತ್ತೆ. ಇನ್ನೊಂದು ನೋಡಾಕ್ತೀನಿ. ಏನು ಆಗಲ್ಲಮ್ಮ, ಏನು ಆಗಲ್ಲ. ನೀನು ಹೀರೋಯಿನ್ ಆಗ್ತೀಯಾ? ಏನೇನೋ ಆಗ್ತಾ ಇದೆ. ನಿನಗೇನು ಆಗಲ್ಲ. ನೋಡಿ ನಿರ್ಮಾಪಕರೇ, ನೀವು 4 ಚಿತ್ರಗಳನ್ನ ಈಗಾಗಲೇ ತೆಗೆದಿದ್ದೀರಾ. ನನ್ನ ಮೊದಲನೇ ಚಿತ್ರದಲ್ಲೇನೆ ಆ ಎಮ್ಮನ್ನ ಹೀರೋಯಿನ್ ಆಗಿ ನಾನು ಮಾಡಿದ್ದು. ಇವತ್ತು ಮೇಲ್ ಬಂದಿದ್ದಾರೆ. ಅವರಿಗೆ ಇವತ್ತು ಟೈಮ್ ಕೂಡ ಚೆನ್ನಾಗಿದೆ. ನಾನು ಕಾಲ್ ಸೀಟ್ ಕೊಡಿಸೋದಂತೂ ನಿಮಗ್ ಖಂಡಿತ. ಅಕಸ್ಮಾತ್ ಆ ಎಮ್ಮ ಕಾಲ್ ಸೀಟ್ ಕೊಡೋದಿಲ್ಲ ಅಂತ ಅಂದ್ರೆ ಅವ್ರ ಮಾವ ರಾಜಶೇಖರ್ ಇದ್ದಾರಲ್ಲ, ಅವರು ನನ್ನ ಬಗ್ಗೆ ತುಂಬಾ ನಿಯತ್ ಇಟ್ಕೊಂಡಿದ್ದಾರೆ. ನಾನು ಅವ್ರ ಮುಖಾಂತರನಾದ್ರೂ ನಿಮಗೆ ಕಾಲ್ ಸೀಟ್ ಕೊಟ್ಟೆ ಕೊಡಿಸ್ತೀನಿ. ನೀವು ಶೂಟಿಂಗ್ ಎಲ್ಲ ಅರೇಂಜ್ ಮಾಡ್ಕೊಡಿ. ನೀವಿನ್ನು ಹೋಗ್ಬೋದು. ನಂಗೆ ತುಂಬಾ ಕೆಲಸ ಇದೆ. ನಾಳೆಯಿಂದ ಬೇರೆ ಶೂಟಿಂಗ್ ಹೋಗ್ಬೇಕು. ನೋಡಿ, ಬರೀ 15 ಸೆಕೆಂಡು ನಮ್ ಟಿವಿ ಜಾಹೀರಾತು. ಅದರಲ್ಲಿ 2 ಸೆಕೆಂಡು ಒಂದಿನಾಚಿ ಕೈಯಲ್ಲಿ ಸೋಪ್ ಹಿಡ್ಕೊಂಡು ನಗ್ತಾ ಇರ್ತಾರೆ. ಆರ್ಡರ್ ಬಂದ್ ಬೀಳ್ತಾ ಇದೆ ನೋಡಿ. ಆ ಲೆವೆಲ್ ನಾವು ಪ್ರಾಡಕ್ಟ್ ಮಾಡಕ್ಕೆ ಆಗ್ತಿಲ್ಲ ಸರ್. ಹಲೋ, ವಂದನಾ ಶ್ರೀ ಅವರಾ? ನಾನು ತುಳಸಿರಾಮ್, ಬಾಂಬೆಯಿಂದ ಮಾತಾಡ್ತಾ ಇದ್ದೀನಿ. ನಿಮ್ ಫ್ಯಾನ್. ಅದೇ ಮೇಡಮ್, ನಿಮ್ಮ 20ನೇ ಹುಟ್ಟು ಹಬ್ಬಕ್ಕೆ ಡೈಮಂಡ್ ನೆಕ್ಲೆಸ್ ಪ್ರೆಸೆಂಟ್ ಮಾಡಿದ್ನಲ್ಲ, ಅದೇ ತುಳಸಿರಾಮ್ ಮೇಡಮ್, ಬಾಂಬೆಯಿಂದ. ಜ್ಞಾಪಕ ಅಂತ ಈಗ ಮೇಡಮ್, ನೀವು ನನ್ನ ಬಗ್ಗೆ ಬಹಳ ಪ್ರೈಸಿಂಗ್ ಆಗಿ ಹೇಳಿದ್ದೀರಾ ಪೇಪರಲ್ಲಿ. ಮೇಡಮ್, ನನ್ನ ಹತ್ರ 20 ಕೋಟಿ ರೂಪಾಯಿ ಆಸ್ತಿ ಇದೆ.
ದಯವಿಟ್ಟು ನನ್ನ ಮದುವೆ ಮಾಡ್ಕೊತೀರಾ ಪ್ಲೀಸ್? ಮದುವೆ ಮಾಡ್ತೀವಿ ಬೇಡ. ವಂದನಾ ಕಾಲ್ ಶೀಟ್ ನನಗ್ ಬಿಟ್ಬಿಡಿ. ನಾನು ಆಕೆ ಹತ್ರ ಮಾತಾಡಿ ನಿಮ್ ಕಾಲ್ ಶೀಟ್ ಕೊಡ್ತೀನಿ ನನ್ನ ನಂಬಿ. ನಿಮ್ಮನ್ನ ಮರೆಯಕ್ಕಾಗತ್ತಾ? ನೀವು ನಮ್ಮನ್ನ ಪ್ರೋತ್ಸಾಹಿಸಿದ್ರಿ, ಬೆಳೆಸಿದ್ರಿ, ಖಂಡಿತ ನಾನು ನಿಮ್ಮನ್ನ ಮರೆಯಲ್ಲ. ಆಕೆ ಜೊತೆ ಮಾತಾಡ್ತೀನಿ, ಕಾಲ್ ಶೀಟ್ ಕೊಡಿಸ್ತೀನಿ. ನೀವು ನಮ್ಗೆ 20 ದಿವಸ ಕೊಟ್ರೆ ಖಂಡಿತ ಖಂಡಿತ ನಾನು ಪಿಕ್ಚರ್ ನ ಫುಲ್ ಫಿನಿಶ್ ಮಾಡ್ತೀನಿ. ಇನ್ಯಾವತ್ತು ಕಾಲ್ ಶೀಟ್ ಕೇಳೋದೇ ಇಲ್ಲ ನಾನು. ಆಯ್ತು ಸರ್. ಆಗ್ಲಿ ರಕ್ಷಿತ, ನಾನ್ ಹೇಳಿದ್ರೆ ಖಂಡಿತ ಒಪ್ಕೋತಾಳೆ. ನೀವು ಜಮೀನ್ ಮಾಡಿ ಹಣ ತಗೊಂಡ್ಬಂದಿದ್ದೀರಾ. ರಾಜಶೇಖರ್ ಅವರು ಹೇಳಿದ ಪ್ರಕಾರ ಆ ಎಮ್ಮನ್ ಕಾಲ್ ಶೀಟ್ ಸಿಗೋದಂತೂ ಖಂಡಿತವಾಗ್ಲೂ ಸಿಗುತ್ತೆ. ಮಾವ ಇಲ್ಲೇ ಹೋಗೋರ್ನ. ನಾನ್ ಕರ್ದ್ಯಾ ವಂದನಾ? ನೀವು ನೋಡಮ್ಮ ವಂದನಾ, ನಿನ್ನ ಮೊದಲು ಹೀರೋಯಿನ್ ಮಾಡಿದ ಡೈರೆಕ್ಟ್ರು ಈಗ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಕಾಲ್ ಶೀಟ್ ಕೊಡಲ್ಲ ಅಂತ ಹೇಳ್ಬೇಡಮ್ಮ. ಅವರು 20 ಲಕ್ಷ ರೂಪಾಯಿ ಕ್ಯಾಶ್ ರೆಡಿಯಾಗಿ ಇಟ್ಕೊಂಡು ಈ ಸಲ ಶೂಟಿಂಗ್ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ. ಈ ಸಲ ವೇಟ್ ಮಾಡಲ್ಲಮ್ಮ ಅವರು. ಕೊಡ್ತೀನಿ, ಸ್ವಲ್ಪ ಹೇಳಿ. ಹೆಣ್ಮಕ್ಳು ಸೀರಾಗಿ ತೋರಿಸಿ ಬಿಟ್ರೆ ಬೇರೇನ್ ಗೊತ್ತಿದೆ? ಸ್ವಲ್ಪನೂ ಮಾನ ಮರ್ಯಾದೆ ಗೌರವ ಒಂದೂ ಇಲ್ಲ. ಇಂಥವ್ರಿಗೆ ಕಳ್ಸಿದ್ದಾರೆ. ಇನ್ನೂ ಯಾರು ಬಂದಿಲ್ವಾ? ಇನ್ನೇನ್ ಬರ್ತಾರೆ? ತಗೋ ಈ ವಾರ ಸುದ್ದಿ. ಇವತ್ತೆಲ್ಲಿಗೆ ಹೋಗ್ತಿದ್ಯಾ? ಹೊಸ ಪಿಕ್ಚರ್ ಮುಹೂರ್ತ ಮುಗಿಸ್ಕೊಂಡು ವಂದನಾಶ್ರೀ ಶೂಟಿಂಗ್ ಹೋಗ್ತಾ ಇದ್ದೀನಿ. ಗ್ರಾಹಚಾರನ ಬೆಲೆ ಕೊಟ್ಟು ತಗೋತಾ ಇದೆಯಾ? ಹೋದ್ ಇಶ್ಯೂ ಹಾಟ್ ನ್ಯೂಸ್ ಅಂತ ವಂದನಾಶ್ರೀ ಬಗ್ಗೆ ಬೇಕಾಬಿಟ್ಟಿ ಬರ್ದ್ಬಿಟ್ಟು ಈಗ ವಂದನಾಶ್ರೀನೇ ನೋಡಕ್ ಹೋಗ್ತಿದ್ದೀನಿ ನಿಂತಿದ್ಯಲ್ಲ. ಯಾಕೆ ಹೋದ್ರೇನು? ತುಂಬಾ ನಂಬಿಕಸ್ಥರಿಂದ ಬಂದಿರೋ ನ್ಯೂಸ್ ಅದು. ಅದಕ್ಕೇನೆ ನಂದಕುಮಾರ್ ವಂದನಾಶ್ರೀನ ತುಂಬಾ ರಹಸ್ಯವಾಗಿ ಲವ್ ಮಾಡ್ತಿದ್ದಾರೆ ಅನ್ನೋ ಮ್ಯಾಟರ್ನ ಪೇಪರ್ ಕೊಟ್ಟಿದ್ದು. ಅಷ್ಟ್ ಮಾತ್ರನ ಕೊಟ್ಟಿದ್ಯಾ? ನಂದಕುಮಾರ್ ಮೊದ್ಲೇ ಮದುವೆ ಆಗಿರೋದು. ವಂದನಾ ಮೇಲಿರೋ ಮೋಹದಿಂದ ತನ್ನ ಹೆಂಡತಿನ ಡೈವರ್ಸ್ ಮಾಡ್ತೀನಿ ಅಂತ ಕೊಟ್ಟಿದ್ಯಾ. ಈಗ ವಂದನಾಶ್ರೀ ಮುಂದೆ ಹೇಗ್ ನಿಲ್ತೀಯಾ? ಯಾಕೆ? ನನಗೇನು ಭಯನಾ? ನಾನೊಬ್ಬ ಜರ್ನಲಿಸ್ಟ್. ಯಾವ್ದ್ರ ಬಗ್ಗೆ ಬರೆಯೋಕ್ಕೂ ನನಗೆ ಅಧಿಕಾರ ಇದೆ. ನಿಜ ತಾನೇ ಬರಿತಾ ಇರೋದು. ಯಾಕೋ ದಿನಕರ್ ಭಯ ಪಡ್ತೀಯಾ? ನೋಡೋ, ವಂದನಾಶ್ರೀ ಹತ್ರ ನಾವೇನ್ ಸಾಲ ತಗೋತಾ ಇದೀವಿ. ಇವತ್ ನಾನು ನೇರವಾಗಿ ಕೇಳೇ ಬಿಡ್ತೀನಿ, ನೀವು ನಂದಕುಮಾರ್ನ ಪ್ರೀತಿಸ್ತಾ ಇರೋದು ನಿಜನಾ ಅಂತ. ಧೈರ್ಯ ಇದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಅದನ್ನೇ ನ್ಯೂಸ್ ಅಂತ ಬರ್ದು ಪೇಪರ್ನಲ್ಲಿ ಹಾಕಿದ್ರಾಯ್ತು.
ಬರ್ತೀನಿ ಕಣ. ಓಕೆ. ಒಂದನೇ ಸರಿ ಕೈ ಆಡಿಸ್ತಾ ಇರ್ಬೇಕು, ಈ ಜುಡಿಯೋ ತರ ಇರ್ಬೇಕು. ಮಿಸ್ಟರ್ ಅಜಯ್, ಚೆನ್ನಾಗಿ ಚೆನ್ನಾಗಿ. ಓಕೆ ಓಕೆ, ಅದೇ ತರ. ಇಲ್ಲಿ ನೋಡ್ಬೇಡ ನೀನು, ಕ್ಯಾಮ್ರಾ ನೋಡ್ಬೇಡ. ಹಾಗೆ ಹಾಗೆ. ಬನ್ನಿ. ಓಕೆ ಓಕೆ ಓಕೆ. ಹಾಗೆ ಹಾಗೆ ಇರಲಿ, ಹಾಗೆ ಇರಲಿ, ಹಾಗೆ ಇರಲಿ. ಈ ಕಡೆ ಮಾತ್ರ ನೋಡ್ಬೇಡ, ಕ್ಯಾಮ್ರಾ ನೋಡ್ಬೇಡ. ಓಕೆ ಅಮ್ಮ, ನೀನು ತುಂಬ ಏನಯ್ಯ ನೀನು ಎಷ್ಟು ಪಿಕ್ಚರ್ ಮಾಡಿದ್ಯಾ? ಇನ್ನೊಂದು ಹಾಕೊಂಡ್ಬಿಟ್ಟಿದ್ದ ಹೀರೋಯಿನ್ ಜೊತೆನಲ್ಲಿ. ಹಾಗೆ ಹಾಗೆ ಎಸ್ತಾ ಇರ್ಬೇಕು ನೀನು. ಹ್ಯಾಪಿ ಆಗಿರಿ, ಹ್ಯಾಪಿ ಆಗಿರಿ. ಓಕೆ ಓಕೆ ಇದೆ, ಓಕೆ ಒಂದರ ಓಕೆ ಓಕೆ. ಹಾಗೆ ಹಾಗೆ ಹಾಗೆ. ಗಾಡಿ ಫುಲ್ ಎಂಜಾಯ್ ಆಗಿರ್ಬೇಕು. ಹಾಗೆ ಮಲಿಕುಳೆ ಮರಿಕೊಂಡು ಕುಡಿತಾ ಇರ್ಬೇಕು. ಓಕೆ, ಎಂಜಾಯ್ ಎಂಜಾಯ್. ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಎಕ್ಸ್ಕ್ಯೂಸ್ ಮೀ, ವಂದನಾ ಶ್ರೀನಿವಾಸ್ ಸ್ವಲ್ಪ ನೋಡ್ಬೇಕಾಗಿತ್ತು. ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಡ್ತೀರಾ? ಮೇಡಮ್ ಮೇಡಮ್, ವಿಜಯ್ ಚಿತ್ರದಲ್ಲಿ ನಿಮ್ ಬಗ್ಗೆ ಕಾಸಿ ಬರ್ದಿದ್ರಲ್ಲ, ಅದ್ರ ರಿಪೋರ್ಟರ್ ರವಿ ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಏನ್ರಿ, ನೀವೇನಾ ವಿಜಯ್ ಚಿತ್ರದಲ್ಲಿ ನನ್ ಬಗ್ಗೆ ಬರ್ತಿದ್ದು? ಹೌದು. ನಾನ್ ಲವ್ ಮಾಡಿದ್ದನ್ನ ನನ್ ಲಂಗ ಬೆಳಗಿಂದ ನೋಡ್ತೀನೋ ಮಗನೇ, ರಾಸ್ಕಲ್. ಯಾರೇ ನೀನೇ ಏನಂತೆ? ಅಯ್ಯೋ, ಏಯ್, ನನ್ ಬಗ್ಗೆ ಬರ್ತೀನೋ? ನನ್ ಬಗ್ಗೆ ಬರೀತೀಯ ನೀನು? ಎಷ್ಟು ಬೇರೆ ನಿಮ್ಗೆ? ಬಿಟ್ಟೆ ನನ್ನನ್ನ, ಬಿಟ್ಟೆ. ಏನಂತ ತಿಳ್ಕೊಂಡಿದ್ದೀನಿ ನೀನು? ನಾನ್ ವರ್ಕ್ ಮಾಡ್ದೆ, ನಿನ್ನ ಮುಖ ಕೊಡ್ತೀನಿ ಕಣೋ. ಈಗ ಕೊಡ್ತೀನಿ, ನೋಡ್ತಾ ಇರು. ಇಟ್ಕೊಂಡು ನಿಮಗೆ ನನ್ನ ತಂಗಿ ಯಾರು ಇರ್ತೇನೋ? ಏನ್ ಕೊಡ್ತೀನಿ ಏನು ಅಂತ ತಿಳ್ಕೊಂಡಿದ್ದೆ ನಾನು? ನನಗೆ ಚಪ್ಪಲ್ ಹೊಡಿತೀಯಾ? ನೀನು ನನ್ನ ಬಿಡ ಕಡೆ ನೋಡ್ತಾ ಇರು. ನಾರಾಯಣ, ಅಯ್ಯೋ ಮುಟ್ಟಾಣ. ಹಾಯ್, ನಂದಾ ಫ್ರಮ್ ಜೈಪುರ್. ಫೈನ್. ಅಲ್ಲಮ್ಮ, ಯಾವನ ಪತ್ರಿಕೆ ಅವನ್ನ ಚಪ್ಪಲಿ ಹೊಡೆದಿ ಅಂತೆ? ನನ್ನ ಮ್ಯಾನೇಜರು ಫೋನ್ ಮಾಡಿ ಹೇಳದ. ಹೌದು, ಯಾರವನು? ಆ ಪತ್ರಿಕೆ ಹೆಸರೇನು? ನಾನು ಅವತ್ತೇ ಹೇಳಿದೆ, ಇಂಥ ಗಾಸಿಪ್ಗಳಿಗೆಲ್ಲ ಕಿವಿ ಕೊಡಬಾರ್ದು ಅಂತ. ಯಾಕೆ ಬೇಕು ಹೀಗ್ ಮಾಡ್ಬಿಟ್ಟಿಯಲ್ಲ? ಈಗ ಎಲ್ಲಾ ಪೇಪರ್ನವರು ಬರೀತಾರೆ. ಏನು ಬರೀಲಿನ? ನಂದಕುಮಾರ್ ವಂದನಾಶ್ರೀ ಲವ್ ಮಾಡ್ದಿದ್ರು ಅಂತ ಬರೆದಿದ್ದಕ್ಕೆ ಚಪ್ಲಿಲ್ ಹೊಡೆದ್ಲು ಅಂತ ಎಲ್ಲಾ ಪೇಪರ್ನವರು ಬರೀತಾರೆ. ನಿನಗೇನಮ್ಮ ಕಷ್ಟ? ಯಾರ ಭಯನೂ ಇಲ್ಲ. ನನಗೆ ತಾಳಿ ಕಟ್ಟಿರೋ ಹೆಂಡತಿ ಇದ್ದಾಳೆ. ನಿನ್ನ ಭೇಟಿ ಮಾಡಿ ಲವ್ ಮಾಡ್ತೀನಿ ಅಂತ ಮುಂಚೆ ನನ್ಗೆಲ್ ಗೊತ್ತಿತ್ತು? ಅದಿಲ್ಲಿ ಆ ಪ್ರೆಸ್ ರಿಪೋರ್ಟರು ಪೊಲೀಸ್ ತನಕ ಹೋದ್ನಾ? ಏನೇ ಆದ್ರೂ ನಿನಗೆ ಬೇಡದೇ ಇರೋ ವಿಷಯ ಅದು. ಇನ್ನೆರಡು ದಿವಸದಲ್ಲಿ ಮುಗಿಯುತ್ತೆ, ಬಂದ್ಬಿಡ್ತೀನಿ. ನಾ ಬರೋವರೆಗೂ ಔಟ್ಡೋರ್ ಎಲ್ಲೂ ಹೋಗ್ಬೇಡ. ಎಷ್ಟು ದಿವಸ? 2 ದಿನ ಲೇಟಾಗಿ ಹೋಗ್ತೀನಿ ಅಂತಿದ್ಯಲ್ಲ, ಡೈರೆಕ್ಟ್ ಕೇಳಿದ್ರೆ ಏನ್ ಹೇಳ್ತೀಯಾ? ಓಕೆ ಓಕೆ ಡಾರ್ಲಿಂಗ್.
ಯಾಕೆ ನನ್ನ ಈ ರೀತಿ ನಡ್ಕೊತಿದ್ಯಾ? ಏನಾಯ್ತೀಗ? ಒಬ್ಬ ಪತ್ರಿಕೆಯವನ್ನ ಅಷ್ಟು ಜನರ ಮುಂದೆ ಚಪ್ಪಲಿಲ್ ಹೊಡೆದಿದ್ಯಲ್ಲ, ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ? ಮಾವ, ಅವನು ಸಿನಿಮಾ ಬಗ್ಗೆ ಬರೀಲಿ, ನಟನೆ ಬಗ್ಗೆ ಬರೀಲಿ, ಯಾರು ಬೇಡ ಅಂತಾರೆ. ಆದ್ರೆ ನನ್ ಪರ್ಸನಲ್ ಲೈಫ್ ಬಗ್ಗೆ ಬರೆಯಕ್ಕೆ ಅವನು ಯಾರು ಅಂತ ಅರ್ಥ ಇಲ್ಲದೆ ಮಾತಾಡ್ಬೇಡ. ಯಾವಾಗ ನಿನ್ ಪಬ್ಲಿಕ್ ಲೈಫ್ ಬಂದಿಯೋ ನಿನ್ನ ಪರ್ಸನಲ್ ಲೈಫ್ ಬಗ್ಗೆ ಬರ್ದೇ ಬರೀತಾರೆ. ನಂಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ಅವ್ನು ಬರ್ದಿದ್ ನಿಜಾನ ಹೇಳುವನ್ನ. ಸ್ವಲ್ಪ ದಿನದಿಂದ ಮನಸ್ಸು ಬಿಟ್ಟು ಮಾತಾಡ್ಬೇಕು ಅನ್ಕೊಂಡಿದ್ದು ಇದಕ್ಕೆ. ಬರ್ತಾ ಬರ್ತಾ ನಿನ್ ನಡವಳಿಕೆನೇ ಸರಿ ಇಲ್ಲ. ಏನ್ ಸರಿಯಾಗಿಲ್ಲ, ಎಲ್ಲ ಸರಿಯಾಗೇ ಇದೆ. ನಿಮ್ ಕೆಲಸ ನೀವು ನೋಡ್ಕೊ ಹೋಗಿ. ಆಯ್, ನಿನ್ನ ಈ ಮಟ್ಟಕ್ಕೆ ತಲುಪೋಕ್ ಕಾರಣ ಅದನ್ನ ಮಾತ್ರ ಮರಿಬೇಡ. ಮಾವ, ಏಡಿ ಮಣ್ಣಿಂದ ಗೊಂಬೆ ಮಾಡ್ಬೋದು, ಗೋಪುರ ಕಟ್ಟಕ್ಕಾಗೋದಿಲ್ಲ. ನಾನು ನನ್ ಸೌಂದರ್ಯ, ನನ್ ಟ್ಯಾಲೆಂಟ್ ಇಂದ ಮೇಲ್ ಬಂದಿದ್ದೀನಿ. ಆದ್ರೆ ನಿಮ್ಮನ್ನೇನ್ ಮರ್ತಿಲ್ವಲ್ಲ, ನೀವ್ ತಾನೇ ನನ್ ಗಾಡಿಯನ್ನು. ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ನೋಡಿ. ನೀವು ನನ್ ಪರ್ಸನಲ್ ವಿಷಯದಲ್ಲಿ ಹೆಚ್ಚು ತಲೆ ಹಾಕ್ತಾ ಇದ್ರೆ ಒಳ್ಳೇದು. ನಂದಕುಮಾರು ಮದುವೆ ಆದೋನು ಬಂದನ, ಅದಕ್ಕೇನೀಗ? ಅವ್ರ ಮನೆಯಲ್ಲಿ ಕಲಹ ಉಂಟಾಗುತ್ತೆ. ಅದನ್ನ ಅವ್ರು ನೋಡ್ಕೊಳ್ತಾರೆ, ನೀವೇ ತಲೆ ಕೆಡ್ಸ್ಕೊಳ್ತೀರಾ? ಓಹ್, ನಿನಗ್ ಬುದ್ಧಿ ಹೇಳಕ್ಕೆ ನನಗ್ ಹಚ್ಚಿಲ್ವಾ? ಹಚ್ಚಿಲ್ವಾ? ಇದೆ, ಆದ್ರೆ ಅದನ್ನ ಕೇಳೋದು ಬಿಡೋದು ನನಗ್ ಸೇರಿದ್ದು. ಮಗು ನಡೆಯೋಕ್ ಮುಂಚೆ ತಳ್ಳೋ ಗಾಡಿ ಬೇಕು. ಚೆನ್ನಾಗಿ ನಡಿಬೇಕಾದ್ರೆ ತಳ್ಳೋ ಗಾಡಿ ಅವಶ್ಯಕತೆ ಯಾಕೆ? ಚೆನ್ನಾಗಿ ಬೆಳೆದ್ಮೇಲೆ ತಳ್ಳೋ ಗಾಡಿ ಆಶ್ರಯ ಬೇಕು ಅನ್ನೋದು ನ್ಯಾಯ ಅಲ್ಲ. ಅಲ್ಲ 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 ಅಲ್ಲ. ಆದ್ರೆ ಒಂದು ವಿಷಯ, ನನ್ ಪರ್ಸನಲ್ ವಿಷಯದಲ್ಲಿ ನೀನು ಹೆಚ್ಚು ತಲೆ ಹಾಕ್ತಾ ಇದ್ರೆ ಒಳ್ಳೇದು. ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಮನೇಲಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಪರ್ಸನಲ್ ಆಗಿ ಮಾತಾಡೋಕ್ಕೆ ಕರೀಲಿಲ್ಲಮ್ಮ. ರಿಪೋರ್ಟರ್ ರವಿ ನಿನ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಹೋಗ್ದಲ್ಲಿ ಕೈ ಹಿಡ್ಕೊಂಡು ಹೇಳಿದೆ ಅಷ್ಟೇ ಸರ್. ಎಲ್ಲ ವಿಚಾರಣೆ ಮಾಡಿದ್ದೀನಮ್ಮ. ನೀನ್ ಚಪ್ಪಲಿ ಹೊಡೆದಿದ್ಯಾ, ಕೆಟ್ಟ ಮಾತಿನಿಂದ ಬೈದಿದ್ಯಾ. ಅವನ್ ಕೋರಿಕೆ ಏನ್ ಗೊತ್ತೇನಮ್ಮ? ನೀನು ಸಾರ್ವಜನಿಕರ ಮುಂದೆ ಅವನ ಕಾಲಲ್ಲಿ ಬಿದ್ದು ಕ್ಷಮಾಪಣೆ ಕೇಳ್ಬೇಕಂತ. ಏನ್ ಸರಿ ಆಟ? ನಾನು ಹೇಳೋದನ್ನ ಕೇಳಮ್ಮ. ಅವನು ಅವಮಾನ ಪಟ್ಟವನು, ಅವನು ಹಾಗೆ ಮಾತಾಡ್ತಾನಮ್ಮ. ನೀನ್ ನಡ್ಕೊಂಡಿದ್ದು ಸರಿಯಲ್ಲ, ಅವನು ಕೇಳೋದು ನ್ಯಾಯ ಅಲ್ಲ. ಸರಿ, ನಮ್ ಸಂಘದ ಒಂದು ರೂಮ್ನಲ್ಲಿ
ನೀನ್ ಅವನ ಹತ್ರ ಐ ಆಮ್ ಸಾರಿ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಇರುತ್ತೆ. ನೀನ್ ಯಾವಾಗ ಬರ್ತೀಯಾ ಹೇಳು, ಅವನನ್ನು ಅದೇ ಟೈಮ್ಗೆ ಬರಕ್ಕೆ ಹೇಳ್ತೀನಿ. ಏನ್ ಸರ್ ಇದೆಲ್ಲ? ಆಫ್ಟರ್ ಆಲ್ ಒಬ್ಬ ರಿಪೋರ್ಟರ್, ಅವನ ಹತ್ರ ನಾನ್ ಸಾರಿ ಕೇಳ್ಬೇಕಾ? ರಿಪೋರ್ಟರ್ ಅಂದ್ರೆ ಆಫ್ಟರ್ ಆಲ್ ಬೇಡಮ್ಮ, ತಪ್ಪು. ಹೀಗೆಲ್ಲ ಮಾತಾಡ್ಬೇಡ. ರಿಪೋರ್ಟರ್ ಇದ್ರೇನೆ ಪಬ್ಲಿಸಿಟಿ. ಪಬ್ಲಿಸಿಟಿ ಇದ್ರೇನೆ ನಮ್ ಬದುಕು. ಸರಿ ಸರ್, ನಾಳೆ ಸಾಯಂಕಾಲ 6 ಗಂಟೆಗೆ ನಾನು ಅಲ್ಲಿ ಬರ್ತಿದ್ದೀನಿ. ಅಕ್ಕ, ನೀನ್ ಮೊದ್ಲು ಅಳೋದು ನಿಲ್ಸು. ಏನಾಗೋಯ್ತೀಗ? ಪೇಪರ್ನವರು 1000 ಬರೀತಾ ಇರ್ತಾರೆ, ಅದಕ್ಕೇನೀಗ? ನೀನ್ ಫೋನ್ ಮಾಡಿದ ತಕ್ಷಣ ಎದ್ಕೊಂಡು ಓಡ್ ಬಂದೆ. ಅಲ್ಲಕ್ಕ, ಸಿನಿಮಾದಲ್ಲಿ ಇದೆಲ್ಲ ಮಾಮೂಲು. ಅವರು ಪೇಪರ್ ಬಿಸ್ನೆಸ್ಗೋಸ್ಕರ ಬರೀತಾ ಇರ್ತಾರೆ. ನೀನ್ ಬಾವನ್ ಮೇಲೆ ಅನುಮಾನ ಪಡ್ತಿದ್ಯಾ. ಮೊದ್ಲು ನೀನು ಅಳೋದು ನಿಲ್ಸು. ನಾನಿದ್ದೀನಕ್ಕ. ಆಯ್ಯ ರವಿ, ಈ ವಿಷಯಕ್ಕೋಸ್ಕರ ನಾನು ಚಿಂತೆ ಮಾಡ್ತಿಲ್ಲ ಕಣೋ. ಹೋದ ತಿಂಗಳು ಅವ್ರು ಹುಟ್ಟಿದ್ದಬ್ಬ ದಿವಸ ಹಲೋ, ಯಾರು ವಂದನನ? ಎಷ್ಟೊತ್ತಲ್ಲ? ಓ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಮೀಟ್ ಮಾಡೋಣ. ಗುಡ್ ನೈಟ್. ಫ್ರೆಂಡ್ಶಿಪ್ ನಲ್ಲಿ ಹೇಳಿರ್ಬೋದಲ್ವಾ? ಅಲ್ಲಕ್ಕ, ಒಬ್ಬ ಸಿನಿಮಾ ನಟ ಅಂದ್ಮೇಲೆ ಬರ್ತ್ಡೇ ಅಂತ ಗೊತ್ತಾದ್ಮೇಲೆ 1000 ಜನ ವಿಶ್ ಮಾಡ್ತಾರೆ. ಅದನ್ನ ನೀನ್ ಮನೇಲಿ ಕಿವಿಗೆ ಹಾಕೊಂಡು ಮನ್ಸಲ್ಲಿ ಇಟ್ಕೊಂಡು ಒಂದೇ ಸಮ ಅಳ್ತಾ ಇದೆಯಲ್ಲಕ್ಕ. ಬಾವನ್ ಮೇಲೆ ನೀನ್ ಅನುಮಾನ ಪಡ್ಬೇಡ, ನಾನಿದ್ದೀನಕ್ಕ. ಒಂದು ತಿಂಗಳು ಔಟ್ಡೋರ್ ಹೋಗಿ ಬಂದಿದ್ದೀನಿ, ಬಿಟ್ಬಿಡ್ತೀನ? ಏನಾಯ್ತು? ಈ ಅಂದ್ರೆ ವರ್ಧಪ್ಪ ಅಂತ. ಅದೆಷ್ಟು ಬೇಗ ನನ್ನ ತಂದೆ ಹೆಸರನ್ನೇ ಮರ್ತೋದೆ ನೀನು? ತಂದೆ ಪ್ರೀತಿ ಈಗ ಬಂದ್ಬಿಡ್ತಾ? ಕರ್ಮ. ಉತ್ತರ ಕರೆಕ್ಟ್ ಹೇಳಿದರೆ. ಇಷ್ಟು ದಿನ ಇದ್ದೀರ ತಂದೆ ಪ್ರೀತಿ ಈಗ ಹೇಗ್ ಬಂದ್ಬಿಡತ್ತೆ? ಉಂಗ್ರನ ಅವಳೇ ಕೊಟ್ಟಿರೋದು. ಸುಮ್ನೆ ನಿನ್ಗೆಲ್ಲೋ ಭ್ರಮೆ. ಆಗ್ಲಿಂದ ಹೇಳ್ತಾನೆ ಇದ್ದೀನಿ, ಇನ್ನ ನಿಂಗೆ ಅವ್ರ ಮೇಲೆ ಅನುಮಾನನೇ ಬಂದಿಲ್ವಲ್ಲ? ಇಲ್ಲಕ್ಕ, ಈಗ ನನ್ಗೆ ಅವ್ರ ಮೇಲೆ ಅನುಮಾನ ಬರ್ತಾ ಇದೆ. ಚಿಂತೆ ಮಾಡ್ಬೇಡಕ್ಕ, ನಿನಗ್ ದ್ರೋಹ ಮಾಡೋಕೆ ನಾನ್ ಬಿಡೋದಿಲ್ಲ. ಸಮಾಧಾನ ಮಾಡ್ಕೊಕ್ಕ. ದ್ರೋಹ ಮಾಡ್ಬಿಟ್ರಲ್ಲ, ಇನ್ನೇನ್ ಮಾಡೋದು? ಅಕ್ಕ, ನೀನ್ ಅಳ್ಬೇಡ. ಅವನ್ನ ಹ್ಯಾಕ್ ಡೀಲ್ ಮಾಡೋದು ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನು, ಕಲಾವಿದರ ಸಂಘದ ಅಧ್ಯಕ್ಷರು ತುಂಬಾ ಸ್ಟ್ರಾಂಗ್ ಆಗಿದ್ರು. ವಂದನಾ ಶ್ರೀ ಬಂದು ಸಪರೇಟ್ ರೂಮ್ ನಲ್ಲಿ ಐ ಆಮ್ ಸಾರಿ ಅಂದ್ಲು. ನಾನ್ ಸುಮ್ಮನೆ ನಿಂತ್ಕೊಂಡಿದ್ದೆ. ಅವಳು ತಲೆ ತಗ್ಸ್ಕೊಂಡು ಕಾರ್ ಹತ್ಕೊಂಡು ಸರ್ನೆ ಹೊರಟು ಹೋದ್ಲು. ಅವಳು ಹೋದ್ಮೇಲೆ ಅವಳು ಸಾರಿ ಕೇಳಿದ ನ್ಯೂಸ್ ನ ಜೆರಾಕ್ಸ್ ಮಾಡಿ ಎಲ್ಲಾ ಪೇಪರ್ ನೋಡಿ ಕಳ್ಸ್ಕೊಟ್ಟು ಇಲ್ಲಿಗೆ ಬರ್ತಾ ಇದ್ದೀನಿ. ಅಷ್ಟೇ ತಾನೆ? ಸಾರಿ ಹೇಳಿದ್ಮೇಲೆ ಮುಗಿದೋಯ್ತು. ನಾನು ಸಾರ್ವಜನಿಕರ ಮುಂದೆ ನನ್ನ ಕಾಲ್ ಮೇಲೆ ಬಿದ್ದು ಕ್ಷಮಾಪಣೆ ಕೇಳಬೇಕು ಅಂತಾನೆ ಹೇಳಿದ್ದೆ. ಆದ್ರೆ ಅಧ್ಯಕ್ಷರು ಇದೆಲ್ಲ ತುಂಬಾ ಓವರ್ ಆಗುತ್ತೆ, ಫೀಲ್ಡ್ ಅಲ್ಲಿ ಇರೋರ್ನ ಅಷ್ಟೊಂದು ಕೇವಲ ನಡ್ಕೋಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನಾದೆ. ಹೋಗೋ ದೊಡ್ಡ, ಅದೇ ಒಬ್ಬ VIP ಹೊಡೆದಿದ್ರೆ ಏನಾಗ್ತಿತ್ತು? IG ಲೆವೆಲ್ ನಲ್ಲಿ ಕಂಪ್ಲೇಂಟ್ ಮಾಡಿ 50 ಲಕ್ಷಕ್ಕೆ ನೋಟಿಸ್ ಹೋಗ್ತಿತ್ತು. ಸೀಕ್ರೆಟ್ ಆಗಿ ಮಾತಾಡಿ 10 ಲಕ್ಷನೋ 20 ಲಕ್ಷನೋ ಕೈ ಬದಲಾಗ್ತಾ ಇತ್ತು. ಅವಳ ಹತ್ರ 2 ಲಕ್ಷ ರೂಪಾಯಿ ಕೇಳ್ಬಾರ್ದ? 2 ಲಕ್ಷ ಅವಳ ಹತ್ರ ತಗೊಂಡ್ರೆ ನನ್ಗೆ ಅದು ಅವಮಾನ ಹೊರಟೋಗುತ್ತಾ? ಅವಳು ಸಾರಿ ಕೇಳಿದ ತಕ್ಷಣ ಅವಮಾನ ಆಗೋಯ್ತಾ? ನನಗೆ ಅವಳು ದುಡ್ಡು ಬೇಕಾಗಿಲ್ಲ. ಅವ್ರು ಸಾರಿ ಕೇಳಿದ ಮೇಲೂ ಅದು ಬರಸಲ ಉಳಿತಾ ಇದೆ. ಅಷ್ಟು ಜನರ ಮುಂದೆ ನೆನೆಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇಂಡಸ್ಟ್ರಿಯಲ್ಲಿ ಯಾರ ಹತ್ರ ಮುಖ ಕೊಟ್ಟು ಮಾತಾಡೋಕೆ ಆಗ್ತಾ ಇಲ್ಲ. ನನಗೆ ಎದುರುಗಡೆ ಹೇಳ್ದೆ ಹೋದ್ರು, ನನ್ನ ಬೇರೆ ಹಿಂದೆ ವಂದನಾ ಶ್ರೀ ಹತ್ರ ಚಪ್ಪಲಲ್ಲಿ ಹೊಡಿಸ್ಕೊಂಡನು, ವಂದನಾ ಶ್ರೀ ಹತ್ರ ಚಪ್ಪಲಲ್ಲಿ ಹೊಡಿಸ್ಕೊಂಡನು ಅಂತ ಖಂಡಿತ ಮಾತಾಡ್ತಾರೆ. ಅದಕ್ಕೆ ಒಂದು ಮಾತ್ರ ಗ್ಯಾರಂಟಿ, ಯಾವ ವಿಧದಲ್ಲಾದ್ರೂ ಸರಿ, ಯಾವ ರೀತಿಯಲ್ಲಾದ್ರೂ ಸರಿ, ಅವಳಿಗೆ ಅವಮಾನ ಮಾಡದೆ ನಾನು ಮಾತ್ರ ಬಿಡಲ್ಲ.
ನಾನು ಮಾತ್ರ ಬಿಡಲ್ಲ. ಅಣ್ಣ ಏನಣ್ಣ ಎಲ್ಲ ತಗೊಂಡೆಲ್ಲ ಹೊರಟ್ಬಿಟ್ಟಿದ್ದೀರಾ? ಬಾರೋ, ಕರೆಕ್ಟ್ ಟೈಮಿಗೆ ಬಂದೆ. ಈಗ ಜನ ಬಹಳ ಹುಷಾರಾಗ್ಬಿಟ್ಟಿದ್ದಾರೆ, ಯಾರನ್ನು ಏಮಾರ್ಸಕ್ಕೆ ಆಗಲ್ಲ. ಅದಕ್ಕೆ ನಮ್ ಕುಲಕಸರು ಬಿಡಬಾರ್ದು ಅಂತ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೊರಟಿದ್ದೀನಪ್ಪ. ಬರ್ತೀನಿ. ಅಣ್ಣ ನನಗೂ ಏನ್ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ಇದು ನಾವಿಬ್ರು ಸೇರಿದ್ರೆ ಸರಿ ಹೋಗುತ್ತೋ ಇಲ್ಲ ಯೋಚನೆ ಮಾಡಿ ಹೇಳ್ತೀನಿ. ಇದು ನಾನ್ ಜೊತೆ ಕರ್ಕೊಂಡು ಹೋಗಿ ಯಾವ್ದನ್ನ ತರಲೆ ತಾಪತ್ರ ಸಿಗಾಕೊಂಡು ಇರೋ ನಾಲ್ಕು ದುಡ್ಕೊಂಡ್ಬಿಟ್ರೆ ಏನ್ ಮಾಡೋದು? ಯಾವ್ದಕ್ಕೂ ಮಾತ್ರ ಹುಷಾರಾಗಿರ್ಬೇಕು. ನಮ್ಮ ಮನೆ ಬರ ಯಾರು ತಪ್ಪಿಸ್ತಾರೆ? ಅಣ್ಣ ತುಂಬಾ ಏನು ಯೋಚನೆ ಮಾಡ್ಬೇಡ. ನಾನು ಬಹಳ ದಿವಸದಿಂದ ಏನು ಕೆಲಸ ಇಲ್ಲದೆ ಬಹಳ ಕಷ್ಟಪಡ್ತಾ ಇದ್ದೆ. ನೀವು ಮುಂದೆ ಒಪ್ಕೊಂಡ್ಬಿಟ್ರೆ ಹೆಂಗೊಂದು ನಿನ್ ಹೆಸರು ಹೇಳ್ಕೊಂಡು ಬದುಕೋತೀನಣ್ಣ. ಹೂನಣ್ಣ. ಸರಿ ಸರಿ, ಯಾರೇನ್ ಮಾಡಕ್ಕಾಗ್ತಲ್ಲ ಮನೆ ಬರ ತಪ್ಸಕ್ಕೆ. ಬಾಬಾ ಆಯ್ತಣ್ಣ. ಬೀಳೋದ್ರಿ ಕೆಳಗೆ. ನಡಿಯಣ್ಣ. ನಾನು ಹೇಳ್ದಾಗ ಕೇಳಬೇಕು. ಆಯ್ತಣ್ಣ. ನನ್ನ ಮಾತು ಮೀರಬಾರ್ದು. ಇಲ್ಲಣ್ಣ. ನಾನು ಕಸಬು ನಿನಗೆ ಕಲಿಸ್ಕೊಡ್ತೀನಿ. ಹೌದಣ್ಣ. ನೀನು ಆ ಕಸಬು ಕಲ್ತು ನನ್ನ ಹೆಸರನ್ನ ನೀನು ಮುಂದಕ್ಕೆ ತರಬೇಕು. ಆಯ್ತಣ್ಣ. ನೀನ್ ಬೆಳೆ ತೋರಿಸಿದ್ರೆ ಸಾಕು, ಅಷ್ಟಾನೇ ನುಂಗ್ಬಿಡ್ತೀನಿ. ನನಗೆ ಗೊತ್ತಿಲ್ಲ ನೀನ್ ಅಂತ ನನ್ನ ಮಗನೇ ಅಂತ. ನೋಡು ಏನಣ್ಣ ಏನೇನೋ ಅಂತ. ಎಚ್ಚರಿಕೆ, ಬೆಂಗಳೂರು ಸುತ್ತಮುತ್ತಲಲ್ಲಿ ಕಳ್ಳರ ಕಾಟ ಜಾಸ್ತಿಯಾಗಿದೆ. ನಿನ್ನೆ ರಾತ್ರಿ ಕನಕಪುರ ಬೆಂಗಳೂರು ರಸ್ತೆಯ ಮಧ್ಯದಲ್ಲಿ ಒಂದು ಮನೆ ಲೂಟಿ. ಕಳ್ಳರು ಹಗಲು ಹೊತ್ತಿನಲ್ಲಿ ವ್ಯಾಪಾರಿಗಳ ತರಾನೋ, ಛತ್ರಿ ರಿಪೇರಿ ಮಾಡೋ ತರಾನೋ, ಪಾತ್ರೆಗಳಿಗೆ ಹೆಸರು ಹಾಕೋ ತರಾನೋ ಬಂದು ಮನೆಗಳನ್ನು ನೋಡಿಕೊಂಡು ರಾತ್ರಿ ಹೊತ್ತಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಎಚ್ಚರಿಕೆ ನೀಡಿದ್ದಾರೆ. ಸ್ಟೀಲ್ ಪಾತ್ರೆ, ಕಂಚ್ ಪಾತ್ರೆ, ತಾಮ್ರದ ತಪ್ಪಲೆ ಮೇಲೆ ಯಾರಾದ್ರೂ ಹೆಸರು ಹಾಕಿಸ್ತೀರೇನಪ್ಪೋ? ಸ್ಟೀಲ್ ಪಾತ್ರೆ, ಕಂಚಿನ ಪಾತ್ರೆ, ತಾಮ್ರದ ಪಾತ್ರೆಗಳ ಮೇಲೆ ಹೆಸರು ಹಾಕ್ತೀರೇನಪ್ಪೋ? ಸ್ಟೀಲ್ ಪಾತ್ರೆ, ತಾಮ್ರದ ಪಾತ್ರೆಗೆ, ಕಂಚಿನ ಪಾತ್ರೆಗೆ ನೇಮ್ ಹಾಕ್ತೀರಿ ಅನ್ರಪ್ಪ. ಏನು ಇವನು ಇಂಗ್ಲಿಷ್ ಪ್ರೊಫೆಸರ್? ಅಲ್ಲಲ್ಲ, ಕನ್ನಡದಲ್ಲಿ ಹಾಕ್ತೀರಿ ಅನ್ರಪ್ಪ. ಬಾ. ಸ್ಟೀಲ್ ಪಾತ್ರೆ, ಕಂಚಿನ ಪಾತ್ರೆ, ತಾಮ್ರದ ಪಾತ್ರೆ. ಪೇಪರ್ ನಲ್ಲಿ ಹಾಕಿರೋ ತರ ಕಳ್ಳರು ಪಾತ್ರೆಗೆ ಹೆಸರಾಗ್ತೀವಿ ಅಂತ ಕೂತ್ಕೊಂಡ್ ಬಂದ್ರು. ಅವ್ನ ಹಿಡಿದು ಪೊಲೀಸರು ಕೊಟ್ರೆ ಅವಮಾನ ಕೊಡ್ತಾರೆ. ಅವ್ನ ಕರೆಯೋಣ. ಏನಪ್ಪಾ ಏನಪ್ಪಾ ಬನ್ನಿಲೆ. ಅಣ್ಣ ಒಳ್ಳೆ ಪಾರ್ಟಿ ಸಿಕ್ಬಿಡ್ತು ಮೊದಲೇ ಬೋನ್ಗೆ. ಅಣ್ಣ ಬಂದ್ವಿ. ಅತ್ತೆ ಅವ್ರೆ ಈಗ ಬಂದ್ವಿ. ಬರೋಣ ಸುಮ್ನೆ. ನಮಸ್ಕಾರ. ನಮಸ್ಕಾರ. ಅಮ್ಮರು ಮಹಾಲಕ್ಷ್ಮಿ ತರ ಇದಾರಲ್ಲ? ನಿಮ್ಮ ಮಹಾಲಕ್ಷ್ಮಿನ ಒಂದ್ ಪಾತ್ರೆಗೆ ಹೆಸರು ಹಾಕಕ್ಕೆ ಎಷ್ಟು ತಗೋತೀರಿ? ಒಂದ್ ಹೆಸರಿಗೆ ₹1. ತುಂಬಾ ಜಾಸ್ತಿ ಹೇಳ್ತಿದ್ದೀರಲ್ಲ, ಕಡಿಮೆ ಮಾಡ್ಕೊಳ್ಳಿ. ಇದು ತುಂಬಾ ಕಡಿಮೆನೆ ಸಾರ್. ಹೋಗ್ಲಿ, 4 ಕಡಿಮೆನೆ ಕೊಡಿ. ಅಯೋಗ್ಯ, ನೀನೇ ಅವನು ಕಡಿಮೆ ಮಾಡಕ್ಕೆ ಮುಟ್ಟ. ಅಣ್ಣ ಮೊದಲು ಇರಾಕಿ ಕುದುರ್ಸೋಣ, ಆಮೇಲೆ ರೇಟ್ ಫಿಕ್ಸ್ ಮಾಡ್ಕೊಳ್ಳೋಣ. ಅತ್ತಿಗೆ ಅವ್ರೆ, ನೀವು ಹೋಗಿ ಹೊರಗಡೆ ಪಾತ್ರೆ ಎಲ್ಲ ಎತ್ಕೊಂಡು ಬನ್ನಿ. ಕೂತ್ಕೋ. ಇನ್ನೂ ಸ್ವಲ್ಪ ಇದು ತಗೊಂಬನ್ನಿ. ಯಾರ ಹೆಸರು ಹಾಕ್ಲಿ? ಸಿದ್ದೇಗೌಡನ ಮಗ ಮುದ್ದೇಗೌಡ ಅಂತ. ಬಹಳ ಬಹಳ ಚಿಕ್ಕದು ಹೆಸರು. ಬೆಳ್ಗಣು ಕುಟ್ಟಿ 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 ಪಾತ್ರೆ ತೂತ ಹಾಕ್ಬಿಟ್ಟಿಯವು. ಅತ್ತಿಗೆವ್ರೆ, ನೀವ್ ಹಾಕೊಂಡ್ರೆ ಚೈನು ಅಪ್ಪ ಬಂಗಾರದ ಇಲ್ಲ ಗಿನೀಟಿಂದ? ಹತ್ತಲ್ಲ ಅಪ್ರಂಜಿ ಬಂಗಾರದಪ್ಪ ಇದು. ಇದನ್ನೆಲ್ಲ ನೀನ್ ಯಾಕೋ ಕೇಳ್ತೀಯಾ? ಅಣ್ಣ, ವ್ಯಾಪಾರ ಅಂದ್ರೆ ಮೊದಲು ಕಸ್ಟಮರ್ ಹತ್ರ ಚೆನ್ನಾಗಿ ಮಾತಾಡಿ ಪಳಗಿಸ್ಕೋಬೇಕು, ಆವಾಗ್ಲೇ ವ್ಯಾಪಾರ ಕುದುರೋದು. ಅಣ್ಣ, ನಿಮ್ಮನೆಯಲ್ಲಿ ನಾಯಿ ಇದೆಯಾ? ಅಣ್ಣ ಇರ್ಬೇಕಾರೆ ನಾಯಿ ಯಾಕೋ? ಏನಂದೆ? ಅದಕ್ಕಲ್ಲ ಅಣ್ಣ,
ಮನೆ ನೋಡ್ಕೊಳಕ್ಕೆ ನೀವೇ ಇದ್ದೀರಲ್ಲ, ನಾಯಿ ಯಾಕೆ ಅಂತ ನೀವು ಹೇಳ್ತಿದ್ದೆ. ಅಲ್ಲವಾಗ್ಬಿಟ್ಟಲ್ಲೋ ನೋಡು, ಅಣ್ಣ ರಸೀದ್ ಬಂದ್ಬಿಟ್ಟಿದೆ. ನೀನ್ ಹೇಳಿದ್ದು ಸರಿಯಾಗಿದೆ. ನಾನು ಹಿಂಗಡೆ ಕಾಲದಿಂದ ಹೋಗಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳ್ದು ಬರ್ತೀನಿ. ನೀವು ನೋಡ್ಕೊಳ್ಳಿ. ಸರಿ ಅಣ್ಣ, ಮನೆಯೊಳಗಡೆ ಬಾಗ್ಲಿದ್ಯಾ? ಯಾಕೋ ವಾಸ್ತುರೊಳಗೆ ಹೋಗ್ತಾ ಇದೆಯೇನೋ? ಅದಕ್ಕಲ್ಲ ನಾವು ಇದಕ್ಕೆ ಹಿಂದೆ ಇದೆ, ಹೋಗಿ ಹೋಗೋ. ಅಯ್ಯೋ, ನನ್ ಟೈಮ್ ಸಿಕ್ಕೋಬಿಟ್ಟ. ನನ್ಗೆ ಏನಿದೆಯಣ್ಣ? ಏಳೇಳು ಜನ್ಮಕ್ಕೂ ನಿನ್ ಮುಖಾನ ತೋರಿಸ್ಬೇಡ. ತೋರ್ಸಲ್ಲ ಅಂದ್ರೆ ತೋರ್ಸಲ್ಲ. ಈ ಕೈಲಿ ಕೂಡ ಎಲ್ಲಾರ ಬದುಕೊತೀನಿ. ಎಲ್ಲ ನಟಿ ವಂದನಾ ಶ್ರೀರವರು ರಿಪೋರ್ಟರ್ ರವಿ ಮೇಲೆ ಕೈ ಮಾಡಿದ್ದಕ್ಕಾಗಿ ಕ್ಷಮಾಪಣೆ ಕೇಳಿದ್ದಾರೆ. ಇವ್ರದಿದ್ದಿದೆ ಕಣ. ಹಲೋ, ವಿಜಯ್ ಚಿತ್ರ, ಹಲೋ, ರಿಪೋರ್ಟರ್ ರವಿ ಇದ್ದಾರಾ? ನೀವ್ಯಾರು ಮಾತಾಡ್ತಾ ಇರೋದು? ನಾನು ವಂದನಾಶ್ರೀ ಆಕ್ಟ್ರೆಸ್ ಮನೆಯಿಂದ ಮಾತಾಡ್ತಾ ಇರೋದು. ರಿಪೋರ್ಟರ್ ರವಿ ಜೊತೆ ನಮ್ಮ ಮೇಡಮ್ ಮಾತಾಡ್ಬೇಕಂತೆ, ಸ್ವಲ್ಪ ಕರೀತೀರಾ? ನಾನ್ ರವಿ ಮಾತಾಡ್ತಾ ಇರೋದು. ಹಲೋ ರವಿ. ರಿಪೋರ್ಟರ್ ರವಿ. ಎಸ್ ಮಿಸ್ಟರ್ ರವಿ, ಚೆನ್ನಾಗಿದ್ದೀರಾ? ಏನ್ ವಿಷಯ ಹೇಳಿ. ನಾನು ಬೇರೆ ಪ್ರಾಬ್ಲಮ್ ಇಂದ ಸ್ವಲ್ಪ ಮೂಡ್ ಔಟ್ ಆಗಿದ್ದೆ. ಅದಕ್ಕೆ ಕಂಟ್ರೋಲ್ ಇದ್ದೆ ಆ ರೀತಿ ನಡ್ಕೊಂಡ್ಬಿಟ್ಟೆ. ತಪ್ಪು ಅಂತ ಸಾರಿ ಕೇಳಿದ್ಮೇಲ, ನಾನು ಸಾರಿ ಕೇಳಿದ್ಮೇಲೂ ಮತ್ತೆ ಪೇಪರ್ಗೆ ಯಾಕೆ ನಿಲ್ಸ್ಕೊಟ್ರಿ? ನನಗಾದ ಅವಮಾನದಲ್ಲಿ ಅರ್ಧನಾದ್ರೂ ಕಮ್ಮಿ ಆಗ್ಲಿ ಅಂತ. ಆಮೇಲೆ ಯೋಚನೆ ಮಾಡಿದ್ಮೇಲೆ ನಾನು ನಡ್ಕೊಂಡಿದ್ದು ಮಾತಾಡಿದ್ದು ಶುದ್ಧ ಮುಟ್ಟಾಳ್ತನ ಅಂತ ನನ್ನ ಮನಸ್ಸು ಗೊತ್ತಾಯ್ತು. ಹೌದಾ? ಆಶ್ಚರ್ಯವಾಗಿದೆಯಲ್ಲ. ನಾನು ನನಗೂ ಮನಸ್ಸಿಲ್ವಾ? ದಯವಿಟ್ಟು ಏನು ಮನಸ್ಸಲ್ಲಿ ಇಟ್ಕೊಳ್ಳದೆ ಮರ್ತ್ಬಿಡಿ ಪ್ಲೀಸ್. ಟ್ರೈ ಮಾಡ್ತೀನಿ. ಇದನ್ನ ಹೇಳೋದಕ್ಕ ಫೋನ್ ಮಾಡಿದ್ದು. ನನ್ನಿಂದನಾ? ಹೌದು, ಇದು ಪ್ಯೂರ್ಲಿ ಪರ್ಸನಲ್ ಮ್ಯಾಟರ್. ಫೋನಲ್ಲಿ ಮಾತಾಡೋದು ಬೇಡ. ಸಂಜೆ 6 ಗಂಟೆಗೆ ನನ್ನ ಬಂಗ್ಲಿಗೆ ಬರ್ತೀರಾ ಪ್ಲೀಸ್? ಆಯ್ತು, ಖಂಡಿತವಾಗ್ಲೂ ಬರ್ತೀನಿ. ಮೇಡಮ್ ಈಗ ಬರ್ತಾರೆ, ಕೂತ್ಕೊಂಡಿರಿ. ಕೂತಿದ್ದೀರಲ್ಲ, ಕೂತ್ಕೊಳ್ಳಿ ಮಿಸ್ಟರ್ ರವಿ. ಏನ್ ಪ್ರಾಬ್ಲಮ್ ಮೇಡಮ್? ನಾನೊಂದು ಪಾರ್ಟಿಗೆ ರೆಡಿ ಆಗ್ತಾ ಇದ್ದೆ. ಹಾಲ್ ನಲ್ಲಿ ಕುತ್ಕೊಂಡು ವಜ್ರದ ನೆಕ್ಲೆಸ್ ಹಾಕೋತಾ ಇದ್ದೆ. ಅಷ್ಟರಲ್ಲಿ ಮೇಲ್ ನನ್ನ ಪರ್ಸನಲ್ ಫೋನ್ ರಿಂಗ್ ಆಯ್ತು. ನೆಕ್ಲೆಸ್ ಅಲ್ಲೇ ಬಿಟ್ಟು ಮೇಲ್ ಫೋನ್ಗೆ ಅಂತ ಹೋದೆ. ವಾಪಸ್ ಬರೋ ಹೊತ್ತಿಗೆ ಬರೀ ಬಾಕ್ಸ್ ಮಾತ್ರ ಇದೆ, ನೆಕ್ಲೆಸ್ ಕಾಣ್ತಾ ಇಲ್ಲ.
ಪೊಲೀಸ್ಗೂ ಫೋನ್ ಮಾಡಿದೀನಿ ರವಿ. 2 ಲಕ್ಷ ಬೆಲೆ ಬಾಳೋ ನೆಕ್ಲೆಸ್ ಅದು. ನಿಮ್ಮನೇಲೆ ಕೆಲಸದವ್ರು ಯಾರಾದ್ರೂ ತೆಗೆದಿರ್ಬೇಕು. ಪೊಲೀಸರು ಬಂದ ತಕ್ಷಣ ಎಲ್ಲಾರನ್ನೂ ಸೇರಿಸಿ ಚೆಕ್ ಮಾಡಕ್ ಹೇಳಿ. ನಮಸ್ಕಾರ. ನಮಸ್ಕಾರ. ನಾನ್ ನಿಮ್ಮ ಅಭಿಮಾನಿ. ನಿಮ್ ಚಿತ್ರಗಳನ್ನ ಒಂದು ಬಿಡದೆ ನೋಡ್ತೀನಿ. ಅಂದಾಗೆ ಮನೆ ಕೆಲಸ ಮಾಡೋರು ಯಾರು ಆಚೆ ಹೋಗಿಲ್ಲ ತಾನೆ? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅವ್ರನ್ನ ಕರೆಸಿ ವಿಚಾರಿಸೋಣ. ಇನ್ಸ್ಪೆಕ್ಟರ್ ಸರ್, ನಮ್ಮ ಮನೇಲಿ ಕೆಲಸದವರೆಲ್ಲ ಚಿನ್ನ ಇದ್ದ ಹಾಗೆ. ಅವ್ರಿಗೆ ನಾನು ಜಾಸ್ತಿ ಸಂಬಳ ಕೊಟ್ಟಿಟ್ಕೊಂಡಿದ್ದೀನಿ. ಅವ್ರ ಮೇಲೆ ನನಗೆ ಸಂದೇಹನೇ ಇಲ್ಲ. ಈ ರಿಪೋರ್ಟರ್ ಮೇಲೆ ನನಗೆ ಡೌಟ್. ನನಗೂ ಇವ್ರಿಗೂ ಮುಂಚೆನೆ ಜಗಳ ಆಗಿತ್ತು. ಪೇಪರ್ನ ನನ್ನ ಬಗ್ಗೆ ಏನೇನೋ ಬರ್ದು ನನ್ನ ಹತ್ರ ವಧೆ ಕೂಡ ತಿಂದಿದ್ರು. ಇವತ್ ಬೆಳಿಗ್ಗೆ ಫೋನ್ ಮಾಡಿ ನೀವು ನನಗೆ ಅವಮಾನ ಮಾಡಿದಕ್ಕೆ ನನಗೆ ಪರಿಹಾರ ಕೊಡಿ ಅಂತ ಕೇಳಿದ್ರು. ಅದೆಲ್ಲ ಕೊಡೋದಿಲ್ಲ ಅಂತ ಹೇಳ್ದೆ. ನನ್ ಮೊದಲನೇ ಡೌಟ್ ಇವ್ರ ಮೇಲೆ. ನಿಜ ಹೇಳು. ಇವ್ರು ಹೇಳ್ತಾ ಇರೋದು ಬರೀ ಸುಳ್ಳು. ನಾನು ಇವ್ರಿಗೆ ಫೋನ್ ಮಾಡ್ಲೇ ಇಲ್ಲ. ಇವರೇ ಫೋನ್ ಮಾಡಿ ಇಲ್ಲಿ ಬರಕ್ ಹೇಳಿದ್ರು. ನೋಡಿ, ನಾನೊಬ್ಬ ಜರ್ನಲಿಸ್ಟ್. ಮೊದಲು ಶರ್ಟಿನ ಕೈ ಎತ್ತಿ ಮರ್ಯಾದೆ ನಡ್ಕೊಳ್ಳಿ. ನಿಮ್ಗೆ ಏನಾದ್ರು ನನ್ನ ಮೇಲೆ ಡೌಟ್ ಇದ್ರೆ ಧಾರಾಳವಾಗಿ ಚೆಕ್ ಮಾಡ್ಬೋದು. ಮೇಡಮ್, ನೆಕ್ಲೆಸ್ ಇಲ್ವಲ್ಲ? ನಾನು ಹೋಗ್ಬೋದಾ ಸರ್? ಏರಯ್ಯ, ಏನಿತ್ತಿ? ನನ್ನ ಗಾಡಿ ಕಿ. ಯಾವ ಗಾಡಿ? ಸ್ಕೂಟರ್. ಹೊಡಿಲಿ. ಹೊಡಂಡಿ. ಆ ಸೈಡ್ ಬಾಕ್ಸ್ ನಲ್ಲಿ ಚೆಕ್ ಮಾಡಿ ತಗೊಂಬಾ. ಓಕೆ. ಸ್ಕೂಟರ್ಲಿ ಬ್ಯಾಗ್ ಸಿಕ್ತು. ಇದಕ್ಕೇನಂತಾರೆ? ನೆಕ್ಲೆಸ್ ಅಂತಾರ, ಹಗ್ಗ ಅಂತಾರ? ಪಾಪ ಹೊಡಿಬೇಡಿ ಸರ್, ಅವರು ಜರ್ನಲಿಸ್ಟ್. ಯಾರಾದ್ರೇನ್ ಮೇಡಮ್, ಇಂಥ ಕಳ್ಳನ ಮಕ್ಳಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕಾನೂನು ಪ್ರಕಾರ ಏನ್ ಆಕ್ಷನ್ ತಗೊಳ್ತೀರೋ ತಗೊಳ್ಳಿ ಸರ್. ಖಂಡಿತವಾಗ್ಲು ನೀವೊಂದು ಕಂಪ್ಲೇಂಟ್ ಬರ್ಕೊಡ್ಬೇಕು. ಆ ಲೆಟರ್ನ ನಾನೇ ಬರ್ಕೊಂಡ್ಬಿಡ್ತೀನಿ. ನೀವು ಸೈನ್ ಹಾಕಿದ್ರೆ ಸಾಕು. ನಿಮ್ ಜೊತೆ ಒಂದು ಫೋಟೋ ತೆಗೆಸ್ಕೋಬೋದಾ? ಈ ಕೇಸ್ ಮುಗಿಸ್ಕೊಂಡು ಬನ್ನಿ, ಒಂದಿನ ಹೋಳಿ ಟ್ರೀಟ್. ಹೇಳ್ಕೊಂಬರ್ರೋ. ಇದು ನಾನು ಮರೆಯೋ ಕಡೆ. ನನಗೆ ಕಣ್ಣು ಪಟ್ಟ ಕಟ್ಟಿದ್ಯಲ್ಲ, ಇನ್ನು ಸರ್ ತಿಳ್ಕೊಂಡೆ ಹೋದ್ರೆ ಈ ರವಿಕಾಂತ್ ಕಡೆ ವಂದನಾ, ನೀನ್ ಆಡ್ತಾ ಇರೋ ನಾಟಕನ ನೋಡ್ತಾ ಇದ್ದೆ. ನೀನ್ ಮಾಡ್ತಾ ಇರೋದು ಸರಿನಾ? ನಾನ್ ಸಾರಿ ಕೇಳಿದ ಎಲ್ಲ ಪೇಪರ್ನಲ್ಲೂ ಹಾಕ್ತಿದ್ನಲ್ಲ, ಈಗ ಅವ್ನ್ ಕಳ್ಳ ಅನ್ನೋದನ್ನ ನಾನೆಲ್ಲ ಪೇಪರ್ನಲ್ಲೂ ಹಾಕ್ತೀನಿ. ಒಂದು ಮಾತ್ರ ಖಂಡಿತ, ಅಪಾಯನ ನೀನೇ ಹುಡ್ಕೊಂಡು ಹೋಗ್ತಾ ಇದೀಯ. ಅದನ್ನ ಮಾತ್ರ ಮರಿಬೇಡ. ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಕಳ್ತನ ಹೋಗ್ಕೊಳ್ಳೋದಕ್ಕೆ ಹಿಂದೇಟ್ ಆಗ್ತಿದ್ಯಾ? ಬಡ್ಡಿ ಮಗನೇ, ಈ ಜಗನ್ನಾಥ್ ಹತ್ರ 2 ತಿಂಗಳ ಹತ್ರ ಕೇಳು, ಹೇಳ್ತಾರೆ. ನೆಕ್ಲೆಸ್ ನಾಳೆ ಕದ್ದಿದ್ದು ಅಂತ ಹೇಳು. ನಾನು ಸತ್ಯವಾಗ್ಲೂ ಕತ್ತಿಲ್ಲ ಸರ್. ಕದ್ದಿಲ್ಲ? ಯಾಕೆ ಸರ್ ಇವ್ರು ಈ ತರ ಹೊಡಿತಿದ್ರ? ಇವರು ಡೀಸೆಂಟ್ ಆದ ಜರ್ನಲಿಸ್ಟ್. ಇವ್ ಡೀಸೆಂಟಾ? ಹೌದು ಸರ್. ನಿನ್ ಡೀಸೆಂಟ್ ಫ್ರೆಂಡು ನಟಿ ವಂದನಾ ಶ್ರೀ ಅವ್ರ ಮನೇಲಿ ನೆಕ್ಲೆಸ್ ಕದ್ದು ಸಿಕ್ಕಾಕೊಂಡಿದ್ದಾರೆ. ನಡೆದಿದ್ದೇನು ಅಂದ್ರೆ ನಡೆದಿದ್ದಿಷ್ಟೇ ಸರ್. ಸರ್, ನೀವು ಅವಸರ ಪಡ್ರಿ ಸರ್. ಇವರು ನ್ಯಾಯವಾದ ಜರ್ನಲಿಸ್ಟ್. ಇವ್ರು ಕೊಟ್ಟ ನ್ಯೂಸ್ ನಿಂದ ನಾನು ಬೇಕಾದಷ್ಟು ಕ್ರಿಮಿನಲ್ಸ್ ನ ಅರೆಸ್ಟ್ ಮಾಡಿದ್ದೀನಿ ಸರ್. ಖಂಡಿತವಾಗ್ಲೂ ಇವ್ರು ಹೇಳೋ ಪ್ರಕಾರ ಅದು ವಂದನಾಶ್ರೀ ತಂತ್ರನೇ ಸರ್. ಕಲಾವಿದರ ಸಂಘದಲ್ಲಿ ಕಂಪ್ಲೇಂಟ್ ಕೊಟ್ಟು ನನ್ನ ಸಾರಿ ಕೇಳಿಸ್ಬಿಟ್ನಲ್ಲ ಅಂತ ಆತುರದಲ್ಲಿ ಇವ್ರ ಮೇಲೆ ಅಪವಾದ ಹೊತ್ತಿದ್ದಾರೆ ಸರ್. ಇವ್ರು ಇನ್ನೋಸೆಂಟ್ ಸರ್. ಇದನ್ನ ಹೋಗಿ ನೀವು ನಂಬಿದ್ದೀರಲ್ಲ. ನಾನೇನು ಐಸ್ ಕ್ರೀಮ್ ತಿನ್ನೋ ಮಗುನ ಇದನ್ನೆಲ್ಲ ನಂಬೋದಿಕ್ಕೆ?
ಇವನ್ ಗಾಡಿನಲ್ಲಿ ನೆಕ್ಲೆಸ್ ಹ್ಯಾಕ್ ಬಂತು? ಸರ್ ಅದೇನ್ ಮಹಾ ದೊಡ್ಡ ವಿಷಯ ಅಂತ ಸರ್. ಗಾಡಿ ಬಾಕ್ಸ್ ಏನು ಸೇಫ್ಟಿ ಲಾಕರ, ಯಾವ್ದಾದ್ರು ಒಂದು ಕೀ ಹಾಕಿ ತೆಗೆದ್ರೆ ತೆಕ್ಕೊಳ್ಳುತ್ತೆ ಸರ್. ಅವರು ಹಾಲ್ನಲ್ಲಿರುವಾಗ ವಂದನಾಶ್ರೀ ಅವರೇ ಯಾಕೆ ಈ ಕೆಲಸನ ಮಾಡ್ತಿರ್ಬಾರ್ದು? ವಂದನಾಶ್ರೀ ಕೀಳ್ಮಟ್ಟದ ಹುಡುಗಿ ಅಲ್ಲ ಮಿಸ್ಟರ್ ನಾಯಕ್. ಮುಖ ನೋಡಿದ ತಕ್ಷಣ ಒಳ್ಳೆಯವನಾನು ಕಳ್ಳ ಯಾರು ಅಂತ ಕಂಡುಹಿಡಿದು ಬರ್ತೀನಿ. ಇವನು ತಪ್ಪು ಮಾಡಿದ್ದಾನೆ, ಇವನಿಗೆ ಕೇಸ್ ಹಾಕೋದಂತೂ ಗ್ಯಾರಂಟಿ. ಅವಸರ ಪಡಬೇಡಿ ಸರ್. ನಾನೇನ್ ಹೇಳ್ತೀನಿ ಅಂದ್ರೆ, ಲುಕ್ ಮಿಸ್ಟರ್ ನಾಯಕ್, ಈ ಉಪದೇಶ ಎಲ್ಲ ನನ್ನ ಹತ್ರ ಬೇಡ. ಸರಿ ಸರ್, ಒಂದು ನ್ಯೂಸ್ ಮಾತ್ರ ಹೇಳ್ತೀನಿ ಸರ್. ಏನದು? ರವಿ ಕೆಲಸ ಮಾಡೋ ಪತ್ರಿಕೆ ಯಜಮಾನ ಒಬ್ಬ MP ಅನ್ನೋದು ನಿಮ್ಗೆ ಗೊತ್ತಾ ಸರ್? MP ಆದ್ರೆ ಏನಂತೆ, ಕಾನೂನು ಎಲ್ರಿಗೂ ಒಂದೇ ತಾನೆ. ನಾನ್ ನೀನ್ ನಂಬ್ತೀನಿ ರವಿ. ಆ ಮನುಷ್ಯ ಒಂಥರ ಹೊರಟ, ಅದರಲ್ಲೂ ಒಂದನಶ್ರೀ ಅಭಿಮಾನಿ. ಅದಕ್ಕೆ ಈಗ ಆಗ್ತಿದ್ದಾನೆ. ನೀನೇನು ಬೇಜಾರ್ ಮಾಡ್ಕೋಬೇಡ. ನೀನು ಹೊರಗಡೆ ಬರೋದಕ್ಕೆ ಲಾಯರ್ ಇಟ್ಟು ಏರ್ಪಾಟ್ ಮಾಡ್ತೀನಿ ರವಿ. ರವಿ ನೀನೇನು ಯೋಚನೆ ಮಾಡ್ಬೇಡ. ನಿಮ್ ಯಜಮಾನ್ರು ಫೋನ್ ಮಾಡಿ ನೀನ್ ರಿಲೀಸ್ ಮಾಡಕ್ಕೆ ಏರ್ಪಾಟ್ ಮಾಡ್ತೀನಿ ರವಿ. ನಾನು ತಗ್ಲಾಕ್ಬೇಕು ಅಂತಾನೆ ನಾಟಕ ಆಡ್ತಿದ್ದಾವ್ ಸರ್. ಅರ್ಥವಾಯ್ತು. ಮೊದಲು ನೀವು ಆಚೆ ಬನ್ನಿ. ಈ ಕೇಸ್ ಹೇಗ್ ಡೀಲ್ ಮಾಡ್ಬೇಕು ಅಂತ ಲಾಯರ್ ಹತ್ರ ಕೂತು ಮಾತಾಡೋಣ. ಅದ್ ಸರಿ, ನಿಮ್ಮ ಯಜಮಾನ್ರು ಫೋನ್ ನಂಬರ್ ಏನು ಅಂತ ಹೇಳ್ತೀರಾ ರವಿ? ಅದು ಅವನ ಹತ್ರ ಏನೇ ಮಾತು ವಿಚಾರಣೆ ಮಾಡ್ತಿದ್ದೀನಿ ಸರ್. ಹೇಳಿದ ಕೆಲಸ ಮಾಡೋದು. ಎಸ್ ಸರ್. ನಿಮ್ಗೇನ್ರಿ ಕೆಲಸ? ಡ್ಯೂಟಿ ನೋಡೋದು. ಲಾಕಪ್ಪಲ್ಲಿ ರವಿ ಕಾಣಿಸ್ತಾ ಇಲ್ಲ. ನೀವೇನಾದ್ರೂ ಬಿಟ್ಬಿಟ್ರಾ? ಜಾಮೀನ್ ಮೇಲೆ ಬಿಟ್ಟಿದ್ದೀನಿ. ಕೇಸ್ ಹಾಕೋದಂತೂ ಖಂಡಿತ. ಅವನ ಯಜಮಾನ MP ಆದ್ರೆ ನನ್ನನ್ನೇನ್ ಮಾಡಕ್ಕಾಗುತ್ತೆ? ಬೇಕಾದ್ರೆ ನನ್ನ ಟ್ರಾನ್ಸ್ಫರ್ ಮಾಡ್ಬೋದಷ್ಟೇ. ನಾನು ವಂದನಾ ಅವ್ರ ಮಾವ ರಾಜಶೇಖರ್. ಡಾಕ್ಟರ್ ಹೇಳ್ತಿದ್ದೆ ಲಂಗ್ಸ್ವರೆಗೂ ಇಂಜುರಿ ಆಗಿದೆ. ಮೊದಲು ಪ್ರಾಣ ಉಳಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದು ಹೇಗ್ ನಡೀತು, ಏನ್ ನಡೀತು ಅಂತ ವಿವರವಾಗಿ ಹೇಳ್ತೀರಾ? ಹೇಳ್ತೀನಿ, ಕೂತ್ಕೊಳ್ಳಿ. ಸರ್, ನಾನು ಅವರ ಅಭಿಮಾನಿ. ಅವ್ರ ಚಿತ್ರಗಳನ್ನ ಬಿಡ್ತಿ ನೋಡ್ತಿರ್ತೀನಿ. ಹಾಗ ತುಂಬಾ ಸಂತೋಷ ಸರ್. ನಂದಕುಮಾರ್ ಅವರು ಜೈಪುರಿಂದ ಶೂಟಿಂಗ್ ಮುಗಿಸ್ಕೊಂಡು ಇವತ್ತು ಬೆಳಿಗ್ಗೆ ಬಂದರು. ಅವರು ಸ್ವಂತವಾಗಿ ಒಂದು ಚಿತ್ರ ಮಾಡ್ತಾ ಇದ್ದಾರೆ. ಆ ಚಿತ್ರದಲ್ಲಿ ವಂದನಾಶ್ರೀನ ಹೀರೋಯಿನ್ ಆಗಿ ಬುಕ್ ಮಾಡಿದ್ರು. ಡೇಟ್ ಕನ್ಫರ್ಮ್ ಮಾಡೋದಕ್ಕೆ ಅವ್ರು ಫೋನ್ ಮಾಡಿದ್ರು. ವಂದನಾಶ್ರೀ ಕಾರ್ ತಗೊಂಡು ಒಬ್ಬಳೇ ಹೊರಗಡೆ ಹೊರಲು ಸರ್. ಅವರಿಬ್ರು ಆಕೆ ಗೆಸ್ಟ್ ಹೌಸ್ ಅಲ್ಲೇ ಭೇಟಿಯಾಗಿದ್ದಾರೆ. 10 ಗಂಟೆಗೆ ವಾಚ್ಮನ್ ಫೋನ್ ಮಾಡ್ದ. ಅವನ ಕೈಲಿ ಮಾತಾಡಕ್ಕಾಗ್ಲಿಲ್ಲ. ಹೆದರ್ಕೊಂಡು ತಕ್ಷಣ ಬನ್ನಿ ಅಂತ ಹೇಳ್ದ ಸರ್. ನಾನು ರೀನಾ ತಕ್ಷಣ ಓಡೋಗಿ ನೋಡಿದ್ವಿ. ಪ್ರಜ್ಞೆ ತಪ್ಪಿ ವಂದನಾಶ್ರೀ ಪೆಟ್ರೋಲ್ ಬಿದ್ದಿದ್ಲು ಸರ್. ಆಸಿಡ್ ಹತ್ತಿದ್ದಿಂದ ಅವಳ ಮುಖ ವಿಕಾರವಾಗಿತ್ತು ಸರ್. ತಕ್ಷಣ ಆಸ್ಪತ್ರೆ ಸೇರಿಸಿ ನಿಮಗೆ ಫೋನ್ ಮಾಡಿದೆ ಸರ್. ನಂದಕುಮಾರ್
ನಂದಕುಮಾರ್ ಹೊರಟೋದ್ಮೇಲೆ ಇದು ನಡೆದಿದ್ದು ಅಂತ ವಾಚ್ಮನ್ ಹೇಳ್ದ. ನಂದಕುಮಾರ್ಗೂ ಫೋನ್ ಮಾಡಿದ್ವಿ, ಇನ್ನೇನು ಬಂದ್ಬಿಡ್ಬೋದು. ಅಂಕಲ್ ಅಂಕಲ್ ಏನಾಯ್ತು? ಇದೆಲ್ಲ ಹೇಗಾಯ್ತು ಅಂಕಲ್? ಆಪರೇಷನ್ ಮುಗಿತಾ? ಇಲ್ಲ ಸರ್, ಈಗ ತಾನೇ ಶುರು ಮಾಡ್ತಾ ಇದ್ದಾರೆ. ಆಪರೇಷನ್ ಮುಗಿಯಕ್ಕೆ 3 ಗಂಟೆನಾದ್ರೂ ಬೇಕು. ಸರ್, ನೀವು ನನ್ನ ಜೊತೆ ಬನ್ನಿ, ಗೆಸ್ಟ್ ಹೌಸ್ ನೋಡ್ಕೊಂಡ. ಓಕೆ ಸರ್. ರವಿ ಅಲ್ಲ, ನಿನ್ನಿಂದ ಬಂದಿಲ್ಲ ಸರ್. ನೀವು ಮಫ್ತಿನಲ್ಲೇ ಇರಿ. ಅವ್ನ್ ಗುರ್ತು ಗೊತ್ತಾನೆ, ಅವ್ನ ಎಷ್ಟೊತ್ತಿಗೆ ಬಂದ್ರು ಹಿಡ್ಕೊಂಡು ಬನ್ನಿ. ಓಕೆ, ಅವ್ನ್ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ನೀವಷ್ಟೇ. ಗೋಪಾಲಪ್ಪ, ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಒಂದನ ಗೆಸ್ಟ್ ಹೌಸಿಗೆ ಬಂದು ಕಿರ್ಚಾಡುವಾಗ ಯಾವ್ದಾದ್ರು ಫೋನ್ ಬಂದಿತ್ತಾ? ಇಲ್ವಲ್ಲ ಸರ್. ನಂದಕುಮಾರು ಒಳಗಡೆಯಿಂದ ಆಚೆ ಬರೋವರೆಗೂ ನೀನು ಗೇಟ್ ಅಲ್ಲಿ ತಾನೇ ಕೂತ್ಕೊಂಡಿದ್ದೆ. ಹೌದ್ ಸರ್. ಆಗ ಯಾರಾದ್ರೂ ಬಂದಿದ್ರಾ? ಸುಮ್ನೆ ಬಂದು ಟೈಮ್ ಆದ್ರೂ ಕೇಳಿರ್ಬೋದಲ್ಲ? ಇಲ್ವಲ್ಲ ಸರ್. ಆದ್ರೆ ಯಾವ್ದೋ ಒಬ್ಬ ಮೋಟರ್ ಬೈಕ್ ಬಂದಿದ್ದ ಸರ್. ಸರ್, ಇದು ಒಂದನ ಗೆಸ್ಟ್ ಹೌಸಾ? ನಂದಕುಮಾರ್ ಅವ್ರ ಕಾರ ಇದು? ಯಾಕಂತ ಕೇಳ್ತಾ ಇದ್ಯಾ? ಸರ್, ಒಳಗಡೆ ಬಂದು ನೋಡ್ಬೋದಾ? ಹಂಗೆಲ್ಲ ಆಗಿಕ್ಕಿಲ್ಲ, ನಡೆಯ. ಯಾಕೆ ಹಂಗೆ ಕಿತ್ತಾಡ್ತೀನಿ ನೀನು? ಸ್ವಲ್ಪ ಅದು ಆ ವ್ಯಕ್ತಿ ನೋಡೋದಕ್ಕೆ ಹೇಗಿದ್ದ? ತಪ್ಪಿದ್ದ ಸರ್. ಧೀಮಂತ ಫೋನ್ಗಳು ಹಿಡಿದು ತಪ್ಪ ಇದ್ದು ಸರ್. ಆ ಬೈಕ್ ಯಾವ್ದು ಅಂತ ನೀನು ಗೊತ್ತೇನೆಯಾ? ಯಮಹ ಸರ್. ಅದ್ರ ನಂಬರ್ ಏನಾದ್ರು ಗೊತ್ತೇನೆಯಾ? ಇಲ್ವಲ್ಲ ಸರ್. ಸರಿ, ನಮಗೇನಾದ್ರೂ ಸಂದೇಹ ಬಂದು ಆ ವ್ಯಕ್ತಿನ ಹಿಡಿದ್ರೆ ನೀನು ಅವನು ಗುರ್ತಿಡಿತೀಯಾ? ಹಿಡಿತೀನಿ ಸರ್. ತಪ್ಪಿಸ್ಕೊಂಬಿಟ್ಟ. ನನ್ನ ಕೈಗೆ ಅವನು ಸಿಗಾಕೊಂಡಿದ್ರೆ ಬೆಂಡೆಚ್ಚುತ್ತಾ ಇದ್ದೆ. ಸರ್, ಲ್ಯಾಬ್ನವ್ರು ಬಂದು ಎಲ್ಲ ಕವರ್ ಮಾಡಿ ಹೋಗಿದ್ದಾರೆ ಸರ್. ನಾಯಿ ಮೇನ್ ರೋಡ್ ಹೋಗಿ ನಿಂತ್ಕೊಂಡ್ಬಿಡ್ತು ಸರ್. ಮೇನ್ ರೋಡ್ ಇಂದ ಅಪರಾಧಿಗಳು ತಪ್ಪಿಸ್ಕೊಂಡು ಬೇರೆ ಗಾಡಿಯಲ್ಲಿ ಹೊರಟೋಗಿದ್ದಾರೆ ಸರ್. ಸರ್, ಇದು ಒಳ್ಳೆ ಟೈಮ್ ಸರ್. ರಿಪೋರ್ಟರ್ ರವಿ ಬೇರೆ ಸಿಕ್ಕಿಲ್ವಲ್ಲ. ಸಿಕ್ಕಿದ್ರೆ ನೀವು ಅವ್ರಿಗೊಂದು ಗಟ್ಟಿ ಕಾಣಿಸ್ಬಿಡ್ತಿದ್ರಿ ಸರ್. ಇದರಲ್ಲೇನು ಒಳ್ಳೆ ಟೈಮ್. ಆಳವಾಗಿ ವಿಚಾರಣೆ ಮಾಡಿದ್ಮೇಲೆ ಈ ಕೇಸಲ್ಲಿ 2-3 ಆಂಗಲ್ಗಳಿದೆ ಸರ್. ಏನದು 2-3 ಆಂಗಲ್? ಅನುಮಾನ ಪಟ್ಟಿರೋದ್ರಿಂದ ರಿಪೋರ್ಟರ್ ರವಿನೇ ಆಸಿಡ್ ಎರ್ಸಿದ್ದಾನೆ ಅಂತ ನೀವು ತಿಳ್ಕೊಂಡಿದ್ದೀರಾ ಸರ್? ಹೌದು, ಅದೇ ಸರಿ. ಇಡಿ ಸರ್. ಪತ್ರಿಕೆಯವನು ಅಂತ ಹೇಳ್ಕೊಂಡು, ಅಭಿಮಾನಿ ಅಂತ ಬೇರೆ ಹೇಳ್ಕೊಂಡು, ಹೆಲ್ಮೆಟ್ ಹಾಕೊಂಡು ಒಬ್ಬ ಮೋಟರ್ ಬೈಕ್ ಮೇಲೆ ಬಂದು ವಾಚ್ಮ್ಯಾನ್ ಹತ್ರ ಜಗಳ ಮಾಡ್ಕೊಂಡು ಹೋಗಿದ್ದಾನೆ ಸರ್. ಸರಿ, ಆಮೇಲೆ ವಂದನನ ನಟಿ ಮಾಡಿದ್ದು
ಅವಳ ಮಾವ ರಾಜಶೇಖರ್. ಆದ್ರೆ ಅವಳ ಮಾವನ್ಗೆ ಸ್ವಲ್ಪನೂ ಮರ್ಯಾದೆ ಕೊಟ್ಟಾಗಿಲ್ಲ. ಆದ್ರಿಂದ ಅವನಿಗೆ ಅವಳು ಮರ್ಯಾದೆ ಕೊಟ್ಟಿರ್ಲಿಲ್ಲ ಅಂತ ಹೇಳ್ತಿದ್ಯಾ? ಅವಳ ಸೌಂದರ್ಯನ ಕೆಡ್ಸೋದಕ್ಕೋಸ್ಕರ ರಾಜಶೇಖರೇ ಆಸಿಡ್ ಬಿದ್ದಿರ್ಬೋದು ಅಂತ ಹೇಳ್ತಿದ್ಯಾ? ವೈ ನಾಟ್? ಘಟನೆ ನಡೆದಾಗ ರಾಜಶೇಖರ್ ಅವರು ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಶಾಪಿಂಗ್ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ. ಇದು ನಿಜಾನ ಅಂತ ಯಾಕೆ ವಿಚಾರಣೆ ಮಾಡಬಾರ್ದು? ನೀವು ನಾಲ್ಕಾರು ರೀತಿಗೆ ಯೋಚನೆ ಮಾಡೋದು ತುಂಬಾ ಸಂತೋಷ. ಈಗ ರವಿನ ಕರ್ಕೊಂಡ್ಬರ್ತಾರೆ. ಅವನು ನಾನು ಹೊಡೆಯೋ ಏಟಿಗೆ ನಿಜನ ಒಪ್ಕೋತಾನೆ. ಅಟೆಂಪ್ಟ್ ಮರ್ಡರ್ ಅಂತ ಅವನ ಮೇಲೆ ಇನ್ನೊಂದು ಕೇಸ್ ಬುಕ್ ಮಾಡಿ ರಿಮೈಂಡ್ ನಲ್ಲಿ ಇರ್ತೀನಿ. ಆಗ ಎಂಪಿನೂ ಬರ್ತಾನೆ. ಅವನಿಗೂ ಒಂದು ಗತಿ ಕಾಣುತ್ತೆ. ಅವಸರ ಪಡ್ತಾ ಇದ್ದೀರಾ ಸರ್? ಅಟ್ಲೀಸ್ಟ್ ಅವ್ರಿಗೆ ಆಪರೇಷನ್ ಆಗಿ ಪ್ರಜ್ಞೆ ಬಂದ್ಮೇಲೆ ಅವ್ರ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಂಡು ಒಂದು ತೀರ್ಮಾನಕ್ಕೆ ಬಂದ್ರೆ ಹೆಂಗೆ? ನನ್ನ ದಾರಿಗೆ ಅಡ್ಡ ಬರಬೇಡಿ. ನಿಮ್ಮ ಐಡಿಯಾಗಳನ್ನ ಆಗಾಗ ಹೇಳ್ತಾ ಇರಿ, ಬಟ್ ತೀರ್ಮಾನ ನಂದೇನೆ. ಆಪರೇಷನ್ ಫೇಲ್ಯೂರ್ ಅಂತ ವಂದನಾ ಶ್ರೀ ಅವರು ಸತ್ತೋಗ್ಬಿಟ್ರುತ್ತೆ. ಮೈ ಗಾಡ್, ಹೀಗೆ ಉಂಟಾಗೋಯ್ತಲ್ಲ. ಇದು ಅಟೆಂಪ್ಟ್ ಮಾಡಿರಲ್ಲ, ಮರ್ಡರ್. ಹೂನಂಗಿದ್ದಳನ್ನ ಕೊಲೆ ಮಾಡ್ಬಿಟ್ಟಲ್ಲ ರಾಜಕಾರಣ. ಈಗ ಅವಳ ಹತ್ರ ಏನಂತ ಸ್ಟೇಟ್ಮೆಂಟ್ ತಗೋಲ್ಲ. ಈ ಕೊಲೆ ಮಾಡಿರೋದು ಆ ರವಿನೇ ಕೊಲೆ ಮಾಡಿರೋದು, ಸಂದೇಹನೇ ಇಲ್ಲ. ಸರ್, ಲಾಲ್ ಬಾಗಲ್ ಕೂತಿದ್ದ ಹೇಳ್ಕೊಂಬಂದೆ ಸರ್. ಹೇಳು, ಆಸಿಡ್ ಎರ್ಚಿ ಕೊಲೆ ಮಾಡಿ ಲಾಲ್ಬಾಗ್ನಲ್ಲಿ ಗಾಳಿ ತಗೊಂಡ? ಆಸಿದ ಕೊಲೆನಾ? ಯಾರನ್ ಸರ್? ನಾಟಕ ಆಡ್ತಾ ಇದೆಯಾ ಮಗನೇ? ನಿನ್ನ ಜಾಮೀನ್ ಮೇಲೆ ಬಿಟ್ಟಿದ್ದು ನನ್ ತಪ್ಪು. ಸುಂದರವಾದ ನಟಿನ ಕೊಲೆ ಮಾಡಿಬಿಟ್ಟಿಯಲ್ಲೋ. ಏನ್ ಹೇಳ್ತಿದ್ರು ಸರ್? ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ನಾಟಕ ಆಡ್ತಾ ಇದೆಯಾ? ಹೇಳೋ. ಯಾಕೆ ಕೊಲೆ ಮಾಡ್ತೆ ಮಗಳು? ನಿನ್ನಿಂದ ಹ್ಯಾಕ್ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಆಸಿಡ್ ಎರಚಿ ಖ್ಯಾತ ಚಲನಚಿತ್ರ ನಟಿ ವಂದನಾ ಶ್ರೀ ಅವರ ಕೊಲೆ, ರಿಪೋರ್ಟರ್ ರವಿ ಅವರ ಬಂಧನ. ಇದೇನೇ ಇದು? ನೀನಲ್ವಾ? ನಿಜ ಒಪ್ಕೊಳ್ಳಿ ರವೀಂದ್ರ, ಇಲ್ಲ ಅಂದ್ರೆ ನಾಯಿ ಬರುತ್ತೆ, ಆಗ ನೀನೇ ಬಾಯಿ ಬಿಡ್ತೀಯ. ಚಂದ್ರಕುಮಾರ್ ಎಲ್ಲೇ? ಸರ್, ಅವ್ರು ಬೆಳಿಗ್ಗೆನೆ ಹೊಸ ಪಿಕ್ಚರ್ ಪೂಜೆ ಇದೆ ಅಂತ ಹೋಗಿದ್ದಾರೆ ಸರ್. ಇನ್ನೇನು ಬಂದ್ಬಿಡ್ತಾರ ಸರ್? ನೀನ್ ಯಾರು? ಕಾಸ್ಟ್ಯೂಮರು ಸರ್. ಶೂಟಿಂಗ್ ಮುಗಿದ ಮೇಲೆ ಹಾಕಿ ಶರ್ಟ್ ನಲ್ಲೇ ಮನೆಗೆ ಬಂದ್ಬಿಟ್ರು. ಅದ್ ಕಂಟಿನ್ಯೂಟಿ ಸರ್. ಅದನ್ನ ತಗೊಂಡು ಹೋಗೋಣ ಅಂತ ನಾನು ಇಲ್ಲಿಗೆ ಬಂದೆ ಸರ್. ನಾಳೆ ಶೂಟಿಂಗು ಸರ್. ಕಂಟಿನ್ಯೂಟಿ ಶರ್ಟ್ ರೆಡಿ ಮಾಡ್ಬೇಕು, ಅದಕ್ಕೆ ಬಂದೆ. ವಂದನಾ ಸ್ಟಾರ್ ಆಗಿದ್ದಾಗ ನನ್ಗಿನ್ನೂ ಹೀರೋ ಚಾನ್ಸ್ ಸಿಕ್ಕಿರ್ಲಿಲ್ಲ. 6 ವರ್ಷದಿಂದ ಕಷ್ಟಪಟ್ಟ ಮೇಲೆ ಕೊನೆಗೆ ಒಂದು ಚಾನ್ಸ್ ಸಿಕ್ತು. ಆ ಚಿತ್ರದ ಹೀರೋಯಿನು ವಂದನಾ. ಮುಹೂರ್ತ ಕೂಡ ಆಯ್ತು. ವಂದನಾ ಹತ್ರ ನಾನು ಕರ್ಕೊಂಡು ಹೋಗಿ ನಾನೇ ಹೀರೋ ಅಂತ ಪರಿಚಯ ಮಾಡಿದ. ಆದ್ರೆ ವಂದನಾ ಹೀರೋ ಕಳೆನೇ ಇಲ್ಲ ಅಂತ ಹೇಳಿ ನನ್ನ ಜೊತೆಲಿ ಅವನು ನಟಿಸಿದ್ರೆ ನನ್ನ ಇಮೇಜಿಗೆ ಧಕ್ಕೆ ಬರುತ್ತೆ ಅಂತ ಹೇಳಿ ಬೇರೆ ಹೀರೋನ ಹಾಕೋ ಅಂತ ಹೊರಟೋರು. ನಾನು ನಿರ್ಮಾಪಕರ ಹತ್ರ ಎಷ್ಟೋ ಬೇಡ್ಕೊಂಡೆ. ಆದ್ರೆ ವಂದನಾ ಹೇಳಿದ್ದೆ ವೇದವಾಕ್ಯ ಅಂದ್ಕೊಂಡು ನನ್ನ ಕ್ಯಾನ್ಸಲ್ ಮಾಡಿದ್ರು. ಸರ್, ಹಾಗೆಲ್ಲ ಹೇಳ್ಬೇಡಿ ಸರ್. ನಾನು ಹೀರೋ ಮಾಡ್ತೀನಿ ಸರ್. ಸರ್, ಊರಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ನಾ ಹೀರೋ ಮಾಡ್ತಿದ್ದೀನಿ ಅಂತ ಹೇಳಿ ಬಂದಿದ್ದೀನಿ ಸರ್. ಸರ್, ಈಗ ನಾನು ಹೀರೋ ಮಾಡಲ್ಲ ಅಂದ್ರೆ ಎಲ್ಲರೂ ನಗ್ತಾರೆ ಸರ್. ನಾನು ಕೇವಲವಾಗಿ ನೋಡ್ತಾರೆ ಸರ್. ಪ್ಲೀಸ್ ನನ್ನನ್ನು ಹೀರೋ ಮಾಡಿ ಸರ್. ನಾನು ಹೀರೋ ಸರ್. ನೀನ್ ಹೀರೋನೆಯ ನಾನ್ ನಂಬ್ತೀನಿ. ನಾನ್ ಮಾಡ್ತಾ ಇರೋದು ಹೀರೋಯಿನ್ ಸಬ್ಜೆಕ್ಟ್. ನಿನಗೆ ಹೀರೋ ಫೇಸೇ ಇಲ್ಲ ಅಂತ ಹೀರೋಯಿನ್ ಕಂಪ್ಲೇಂಟ್ ಮಾಡಿದಾಳೆ. ನನಗೆ ಹೀರೋಯಿನ್ನೇ ಮುಖ್ಯ ಕಣೆಯ, ನೀನಲ್ಲ ನನಗೆ ಮುಖ್ಯ. ಅವಳನ್ನ ಹಾಕೊಂಡ್ರೆ ಬಿಸ್ನೆಸ್ ಆಗುತ್ತೆ, ನಿನ್ನ ಹಾಕೊಂಡ್ರೆ ಏನ್ ಸಿಗುತ್ತೆ? ಹೀರೋ ಆಗ್ತೀನಿ ಅಂತ ಎಲ್ಲರ ಹತ್ರ ಜಂಬ ಕೊಚ್ಕೊಂಡಿದ್ದ ನನಗೆ ತುಂಬಾ ಅವಮಾನ ಆಗುತ್ತೆ.
ನಾನು ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟೆ. ಆಗ ಇನ್ನೊಂದು ಚಿಕ್ಕ ಕಂಪನಿಯಲ್ಲಿ ನನ್ನ ಹೀರೋ ಮಾಡಿದ್ರು. ಆ ಸಿನಿಮಾ ಸಿಲ್ವರ್ ಜುಬ್ಲಿನೂ ಆಯಿತು. ಆಗ ನಾನು ಬೇಡಿಕೆ ನಟನಾದೆ. ಆಮೇಲೆ ನನ್ನ ತಿರಸ್ಕಾರ ಮಾಡಿದ್ದ ವಂದನ ನನ್ನ ಜೊತೆಲೇ ಹೀರೋಯಿನ್ ಆಗಿ ನಟಿಸೋ ಸಂದರ್ಭನೂ ಬಂತು. ಹಳೆ ಘಟನೆಗೆ ಕ್ಷಮಿಸಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಳ್ಳೆ ಸ್ನೇಹಿತರಾದೆ. ಆಮೇಲೆ ವಂದನ ನಾನು ಲವ್ ಮಾಡಕ್ಕೆ ಶುರು ಮಾಡಿದೆ. ಥ್ಯಾಂಕ್ ಯು ವಂದನಾ, ಥ್ಯಾಂಕ್ ಯು. ನಂಗೆ ಗೊತ್ತಿತ್ತು ನನಗೋಸ್ಕರ ನೀನು ಏನ್ ಬೇಕಾದ್ರೆ ಮಾಡ್ತೀಯ ಅಂತ. ತಗೋ ಒಂದು ಬೈಕ್ ತಗೋ. ಓಕೆ ಡಾರ್ಲಿಂಗ್. ವಂದನಾ ಕೂತ್ಕೋ. ನೋ ಸಾರಿ, ನಾ ಮಲ್ಕೋತೀನಿ. ಸಾರಿ ಡಾರ್ಲಿಂಗ್. ಒನ್ ಮೋರ್ ರೌಂಡ್ ಪ್ಲೀಸ್. ಸಾರಿ ಡಾರ್ಲಿಂಗ್. ಪ್ಲೀಸ್ ವಂದನಾ. ಆದ್ರೆ ಪೇಪರ್ನಲ್ಲಿ ನಮ್ಮ ಬಗ್ಗೆ ಹೊಸದಾಗಿ ಗಾಸಿಪ್ಸ್ ಬರೋಕ್ಕೆ ಶುರುವಾಯಿತು. ನನ್ನ ಕುಟುಂಬದಲ್ಲಿ ನೆಮ್ಮದಿ ಹಾಳಾಯಿತು. ಆದ್ರೆ ವಂದನಾ ಮಾತ್ರ ಚಿಂತೆ ಪಡೆದೆ ನನ್ನ ಮದುವೆ ಆಗುವಂತ ಒತ್ತಾಯ ಮಾಡಿದ್ರು. ಈ ಸಮಯದಲ್ಲಿ ರಿಪೋರ್ಟರ್ ರವಿಗೂ ವಂದನಾಗೂ ಜಗಳ ಶುರುವಾಯಿತು. ನಾನು ವಂದನಾಗ್ ಬುದ್ಧಿ ಮಾತು ಹೇಳಿದೆ. ಅವಳು ಅಹಂಕಾರದಲ್ಲಿ ನೆರೀತಿದ್ಲು. ಆ ಟೈಮ್ನಲ್ಲಿ ರವಿನ ಜಾಮೀನಲ್ಲಿ ಬಿಟ್ಟು ನಾನು ವಂದನನ್ನ ಅವಳು ಗೆಸ್ಟ್ ಹೌಸ್ ಬರಕ್ಕೆ ಹೇಳಿದೆ. ಇಬ್ರು ಚೆನ್ನಾಗಿ ಹುಡುಗ. ಆ ಸಮಯದಲ್ಲಿ ಮದುವೆ ವಿಷಯ ಮಾತಾಡಿ ಬಲವಂತ ಮಾಡಿದ್ರು. ತಾನು ಸುಂದರವಾಗಿದ್ದೀನಿ ಅಂತ ತಾನೇ ಹೀಗೆಲ್ಲ ಮಾಡ್ತಾಳೆ ಅನ್ಕೊಂಡು ನಾನು ಅದಕ್ಕೆ ಕೊಲೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಯಾ? ನಾನು ಕೊಲೆ ಮಾಡಲಿಲ್ಲ. ನಾನು ಕೊಲೆ ಮಾಡಲಿಲ್ಲ. ನೀನ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲದೆ ನಡ್ಕೋತಿದ್ಯಾ. ಯಾವ ಪೇಪರ್ ನೋಡಿದ್ರು ನನ್ನ ತಲೆ ಉರುಳ್ತಾ ಇದೆ. ಮನೆಗೆ ಹೋದ್ರೆ ಹೆಂಡತಿ ಕಾಟ ಬೇರೆ. ನೆಮ್ಮದಿನೇ ಇಲ್ಲ. ಅವಳ ತಮ್ಮ ನನ್ನ ರುಂಡನ ಬೇರೆ ಮಾಡ್ಬಿಡ್ತಾನೆ. ಹೌದೌದು, ಹೀಗೆ ಹೆದರ್ಕೊಂಡು ಕೂತಿ ಯಾವ್ದಾದ್ರು ನಾಳೆ ನೋಡ್ಬಾರ್ದಾ? ಸರಿ ಸರಿ, ಈಗ ಯಾಕದೆಲ್ಲ ಮೂಡ್ನ ಯಾಕೆ ಕೆಡಿಸ್ತೀಯ? ನೆಕ್ಸ್ಟ್ ರೌಂಡ್ಗೆ ಹೋಗೋಣವಾ? ಇದೊಂದ್ರಲ್ಲಿ ಮಾತ್ರ ಸರಿಯಾಗಿರಿ. ಡಾರ್ಲಿಂಗ್,
ಬೇಕಿದ್ ಬೆಳಿಗ್ಗೆ ಹೋಗ್ತೀನಿ, ನೀವು ಇಲ್ಲಿರಿ. ಅಷ್ಟೇ, ನನ್ನ ಹೆಂಡತಿ ದೆವ್ವಾಗ್ಬಿಡ್ತಾಳೆ. ಸ್ವಲ್ಪ ದಿನ ಹೋಗ್ಲಿ. ಬೆಳಿಗ್ಗೆ ಫೋನ್ ಮಾಡ್ತೀನಿ. ಬಂದು ಬಾಗಿಲು ಹಾಕೋ. ಅಮ್ಮವ್ರೆ, ಇದನ್ ತಗೋ, ಬೆಳಿಗ್ಗೆ 5 ಗಂಟೆಗೆ ಎಚ್ಚರ ಮಾಡ್ಬಿಡು. ಆಯ್ತು. ಆ ಶರ್ಟನ್ನ ದೊಡ್ಡ ಎವಿಡೆನ್ಸ್ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಆ ಶರ್ಟನ್ನ ನಮ್ಮನೆ ತೋಟದಲ್ಲಿ ಹಳ್ಳ ತೋಡಿ ಹೂತ್ಬಿಟ್ಟೆ. ರಿಪೋರ್ಟರ್ ರವಿನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ಮೇಲೆ ನಾನು ತಪ್ಪಿಸ್ಕೊಂಡೆ ಅಂತ ಸಂತೋಷ ಪಟ್ಟೆ.
ವಂದನ ಎಲ್ಲೋಗ್ಬಿಟ್ಟೆ ವಂದನ ಎಲ್ಲೋಗ್ಬಿಟ್ಟೆ ವಂದನ ನಿನ್ನಗಾಗಿ ನಾನು ಎಲ್ಲೆಲ್ಲ ಹುಡುಕಲು ವಂದನ ನನ್ ಬಿಟ್ಬಿಟ್ಟೋದ್ಯಾ ಎಲ್ಲೋದೆ ವಂದನ ವಂದನ ರಾಜು ಆಗಿದ್ದಾಗೋಯ್ತು ಇನ್ ಮುಂದೆ ನಡೆಯೋದನ್ನ ನೋಡೋಣ ನಡಿ ಈಗ ನಾವು ನಮ್ಮೂರ್ ಹೊಟ್ಟೋಗೋಣ ಇಲ್ಲ ಸಿನು ಏನು ಗೊತ್ತಿಲ್ಲದ ಒಂದು ಹುಡುಗಿನ ಸಿನಿಮಾದಲ್ಲಿ ನಡ್ಸಕ್ ಕರ್ಕೊಂಡು ಬಂದು ಅವಳು ನಂದು ಒಳ್ಳೆ ಸ್ಥಿತಿಗೆ ತಂದು ಕೊನೆವರೆಗೂ ಕಾಪಾಡಕ್ಕಾಗ್ತೆ ನಾನ್ ನಾಶ ಮಾಡ್ಬಿಟ್ಟೆ ನಾ ಮಾಡಿದ ತಪ್ಪಿಗೆ ನಾನ್ ಸಂತೋಷವಾಗಿದ್ರೆ ಆ ದೇವರು ಒಪ್ಪಲ್ಲ ಅದಕ್ಕೆ ನಾನು ಹೀಗಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ರಾಜು ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ದೇವರು ಜೀವನದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯ ಜೀವನ ನಡೆಸೋದಿಕ್ಕೆ ಅವಕಾಶ ಕೊಡ್ತಾನೆ. ಆ ಅವಕಾಶನ ಕಳ್ಕೊಂಡ್ರೆ ಅವನ ಜೀವನ ದಿಕ್ಕು ತಪ್ಪಿದ ದೋಣಿಯಂತೆ ದಡ ಸೇರೋದು ಕಷ್ಟ.